ಯು ಪಿ ಎಸ್ ಸಿ ಏನು ಸ್ಟಡಿ ಮಾಡ್ತೀರಾ ಅದ್ರ ಕೆಳಗಡೆ ಲೆವೆಲ್ ಸಿಸ್ಟರ್ ಆಫ್ ಯು ಪಿ ಎಸ್ ಸಿ ಅಂತ ಕರಿತೀವಿ, ಕೆ ಪಿ ಎಸ್ ಸಿ ಅಥವಾ ಕೆ ಎಸ್ನ. ಕೆ ಪಿ ಎಸ್ ಸಿಯಲ್ಲೂ ಸೇಮ್ ಪ್ಯಾಟರ್ನ್ ಇದೆ. ಈ ಪ್ಯಾಟರ್ನಲ್ಲೇ ಕೆ ಪಿ ಎಸ್ ಸಿ ಕೆ ಎಸ್ ಅಲ್ಲಿ ಯಾವಾಗಲೂ ಕೂಡ ಕ್ವಶನ್ಸ್ಗಳು ಬರುತ್ತೆ. 2 ಎಸ್ಸೆ ಕೊಡ್ತಾರೆ, ಕಂಪಲ್ಸರಿ 2 ಕೂಡ ಬರೀಲೇಬೇಕು. ಯು ಪಿ ಎಸ್ ಸಿ ಅಲ್ಲಾದರೆ 4 ಕೊಟ್ಟು ಚಾಯ್ಸ್ ಕೊಡ್ತಾರಲ್ವಾ, ಕೆ ಪಿ ಎಸ್ ಸಿಯಲ್ಲಿ ಚಾಯ್ಸ್ ಕೊಡಲ್ಲ ಅವರು. Good afternoon. Very good afternoon to all of you. People online, good afternoon. Okay, so the topic of this session is an interesting topic where we say this is case for UPSC aspirants, right? So when we start our preparation, we keep our target to be UPSC and we target UPSC and we study, which means the orientation of preparation and now kalita irodellanu UPSC and UPSC prelims mains perspective inda study ಮಾಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಕೋನದಿಂದ ನೋಡಿದಾಗೂ ಕೂಡ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇಸ್ ಸೀನ್ ಟು ಬಿ ದಿ ಅಲ್ಟಿಮೇಟ್ ಐಡಿಯಾ ಆ್ಯಂಡ್ ಅಲ್ಟಿಮೇಟ್ ಟಾರ್ಗೆಟ್, ನೋ ಡೌಟ್ ಅಬೌಟ್ ಇಟ್. ಓಕೆ, ಸಾಕಷ್ಟು ಬಾರಿ ಈ ರೀತಿ ಓದ್ತಾ ಇದ್ದಾಗ ಈ ಮಧ್ಯದಲ್ಲಿ ಕೆ ಪಿ ಎಸ್ ಸಿ ಅನ್ನೋ ಒಂದು ನೋಟಿಫಿಕೇಶನ್ ಕೂಡ ಕಾಲ್ ಆದಾಗ, ಬಿಕಾಸ್ ದೆರ್ ಇಸ್ ನೋ ಫಿಕ್ಸ್ಡ್ ಐಡಿಯಾ ದಟ್ ಪ್ರತಿ ವರ್ಷ ಕೆ ಪಿ ಎಸ್ ಸಿ ಕಾಲ್ ಮಾಡುತ್ತೆ ಆ್ಯಂಡ್ ದಿಸ್ ಇಸ್ ಹೌ ದಿ ನೋಟಿಫಿಕೇಶನ್ ಕಮ್ಸ್ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲದೆ ಇರೋ ಕಾರಣದಿಂದ ಎನಿ ಟೈಮ್ ಆನ್ ಅವೈಲಬಿಲಿಟಿ ಗವರ್ಮೆಂಟ್ ಪರ್ಮಿಷನ್ ಬೇಸಿಸ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಬಂದಿದ್ದು 24 ಈಗ ಮತ್ತೆ ನೋಟಿಫಿಕೇಶನ್ ಬಂದಿದೆ ಆ್ಯಂಡ್ ಎಕ್ಸಾಮ್ಸ್ ಕಾಲ್ ಆಗಿದೆ. ಟೆಂಟೇಟಿವ್ಲಿ November 15th ಇಸ್ ಅನೌನ್ಸ್ಡ್. ಸೊ ಆಪ್ಷನ್ ನಂಬರ್ 1, ಐ ಆಮ್ ಅ ಫ್ರೆಶರ್, ಟೋಟಲ್ ಫ್ರೆಶ್ ಟೈಮ್ ಸ್ಟಡಿ ಮಾಡ್ತಾ ಇದ್ದೀನಿ, ಬಟ್ ಯು ಪಿ ಎಸ್ ಸಿ ಓದ್ತಾ ಇದ್ದೀನಿ. ಆಪ್ಷನ್ ನಂಬರ್ 2, ಆಲ್ರೆಡಿ ಓದಿದ್ದೀನಿ, ಯು ಪಿ ಎಸ್ ಸಿ ಪರ್ಸ್ಪೆಕ್ಟಿವ್ ಓದಿದ್ದೀನಿ, ಈಗ ನೋಟಿಫಿಕೇಶನ್ ಬಂದಿದೆ, ಏನು ಮಾಡಲಿ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದು ನನ್ನ ಯು ಪಿ ಎಸ್ ಸಿ ಮೈಂಡ್ಸೆಟ್ ಅಥವಾ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಕೆ ಪಿ ಎಸ್ ಸಿ ಪರ್ಸ್ಪೆಕ್ಟಿವ್ ಇಂದ, ಗೆಸ್ಟೆಡ್ ಪ್ರೊಫೆಷನಲ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಹೇಗೆ? ಕೆಲವು ಗ್ರೂಪ್ ಸಿ ಗ್ರೂಪ್ ಬಿ ಎಕ್ಸಾಮ್ಸ್ ಕೂಡ ಕಾಲ್ ಆಗಿದೆ ಆ್ಯಂಡ್ ಫೈನಾನ್ಷಿಯಲ್ ನೆಸೆಸಿಟೀಸ್ ಅನುಸಾರವಾಗಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಇರೋ ದೃಷ್ಟಿಕೋನದಿಂದ ನಾನು ಈ ಎಕ್ಸಾಮು ಕೂಡ ಬರೀಬೇಕು ಅಂದರೆ ಹೇಗೆ? ವಾಟ್ ಈಸ್ ದಟ್ ಮಿನಿಮಮ್ ಚೇಂಜ್ ದಟ್ ಐ ಹ್ಯಾವ್ ಟು ಮೇಕ್? ವಾಟ್ ಈಸ್ ದಟ್ ಅಡಿಷನಲ್ ಸ್ಟಡಿ ದಟ್ ಐ ಹ್ಯಾವ್ ಟು ಮೇಕ್? ಈ ರೀತಿ ದೇರ್ ಆರ್ ಮಲ್ಟಿಪಲ್ ಕ್ವೆಶನ್ಸ್ ದಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ವಿಲ್ ಹ್ಯಾವ್. Keeping this in mind, right, this is the orientation session where one, sir will present to you a larger aspect, right? He's been a very serious UPSC aspirant also and KPSC aspirant also. He's written multiple mains and on that basis somebody who is much capable enough also. He is heading the KPSC academics at us, right? So complete idea given that he has given multiple mains UPSC and KPSC, he will have the clarity in terms of how to approach. So first he will present some things, give you a larger idea, how to approach, how to see things differently. What is that you need to make validation, complete change avashyakate yakilla, ಏನು ಅನ್ನೋದನ್ನ ಕಂಪ್ಲೀಟ್ ತಿಳಿಸ್ಕೊಡ್ತಾರೆ. ಅದಾದ ನಂತರ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಕ್ವೆಶನ್ಸ್. ಓಕೆ, ನಾ ಇದನ್ನು ಮಾಡಿದ್ದೀನಿ, ಇದು ಸಾಕಾಗತ್ತಾ, ಇದ್ರ ಜೊತೆಗೆ ಏನಾದರೂ ಅಡಿಷನಲ್ ಮಾಡಬೇಕಾ, ಅಥವಾ ಟೈಮ್ ಹೇಗೆ ಡಿವೈಡ್ ಮಾಡಲಿ, ಈ ರೀತಿ ಕ್ವೆಶನ್ಸ್ನ ದಯವಿಟ್ಟು ಕೇಳಿ ಇಂಟ್ರಾಕ್ಟ್ ಮಾಡಿ. ದೋಸ್ ಆರ್ ಅಟೆಂಡಿಂಗ್ ಆನ್ಲೈನ್ ಆಲ್ಸೋ, ಯು ಹ್ಯಾವ್ ದಿ ಚಾಟ್ ಬಾಕ್ಸ್ ಅವೈಲಬಲ್. Please ask questions, clarify. After this, right, if there is something more that is required, you want to approach us, right, one-to-one, I will also be available, sir will be available, our entire team is available. You can sit down with us, plan your calendar over the next 6 months, right? November prelims ನಡೆದ್ರೆ ನೆಕ್ಸ್ಟ್ ಪ್ರಿಲಿಮ್ಸ್ಗೂ ಅಫೆಕ್ಟ್ ಅಂದರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ಗೂ ಅಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಲಿ, ಆಪ್ಷನಲ್ನ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಲಿ, ಈ ರೀತಿ ಎಲ್ಲ ಕ್ವೆಶನ್ಸ್ಗೂ one-to-one ಡಿಸ್ಕಷನ್ ಮಾಡಿ ವಿ ಕ್ಯಾನ್ ಪ್ಲಾನ್. Right, so this is a general orientation for all of you as we have targeted KPSC for UPSC aspirants. Given it's a wonderful opportunity, number of posts are also more. Right, 2019 notification was only for 106 posts. Last notification was 384 posts. That is stuck. This is for 319 posts. So state exams calling for anything more than 200, 250 is a golden chance. Good opportunity. Right, and it's a very good exam. Question paper wise also it's a very standard question paper. Nothing to be disregarded. A state and notara illa. It's a good exam. Prelims, mains, both standards are very high. So you have to take it as seriously as it is. So what is that I have to do? These are questions that Rohit sir will be addressing to you. Right, make the maximum use of the session and take benefit of it. Okay, ask questions, be very interactive. At the end of the session you will take questions. After that, one-to-one guidance also, all of us are available, right? Please feel free, come sit down with us, we can plan a calendar. You want us to sit and help us that how do I balance time, nanಗೊಂದು ವೀಕ್ ಟೈಮ್ ಟೇಬಲ್ ಹಾಕ್ಕೊಡಿ, ಐ ಆಮ್ ರೆಡಿ ಟು ಇಂಪ್ಲಿಮೆಂಟ್, ವಿ ಆರ್ ಈವನ್ ರೆಡಿ ಟು ಡೂ ದಟ್. ರೈಟ್, ನನಗೆ ಆಪ್ಷನ್ ಇದಿದೆ ಸರ್, ಅದ್ರ ಜೊತೆಗೆ GS ಇದಿದೆ, KS ಎಕ್ಸಾಮ್ ಟಾರ್ಗೆಟ್ ಮಾಡಬೇಕು, ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡಲಿ,
right? Help me with a timetable, we are ready to. We have already done that with many of them who have come to us. Many of you who want to do that, that also we are ready to help with, okay? Mentorship is part of the larger process of what we do. So nothing comes with any charge. This is something that we are more than happy to help you in this larger process. That's why the academy is, that is why we always call all of you a part of a larger family that we are, okay? So all the very best. Listen to the session, very interactive session that it will be, it should be, and make use of this session, okay? All the best. Over to Rohit sir. ಥ್ಯಾಂಕ್ ಯು ಸರ್. ಸೊ ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರದ್ದು ಊಟ ಆಯಿತಾ? ಆಯಿತಾ ಇಲ್ವಾ? ಆಯಿತಾ? ಓಕೆ. ಡೋರ್ ಕ್ಲೋಸ್ ಮಾಡಿಬಿಡಿ ಅದನ್ನು, ಇಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಓಕೆ, ವೆಲ್ಕಮ್ ಟು ದ ಸೆಷನ್. ಇವತ್ತಿನ ಸೆಷನ್ ಬಂದು KS ಫಾರ್ UPSC ಆಸ್ಪಿರೆಂಟ್ಸ್. ಸೊ ನೀವೆಲ್ಲರೂ UPSC ಆಸ್ಪಿರೆಂಟ್ಸಾ? ಸೊ ಕರೆಂಟ್ಲಿ ಅಥವಾ ಆಲ್ರೆಡಿ ಆಗಿದೆ, ಬ್ಯಾಚಸ್ ಆಗಿರೋರು ಇದ್ದೀರಾ ಅಲ್ವಾ? ಯಾರ್ಯಾರು ಕೋಚಿಂಗ್ ಮುಗ್ದಿದೆ? UPSC ಕಂಪ್ಲೀಟ್ ಮುಗ್ದಿದೆ. ಸೊ ದೋಸ್ ಗೈಸ್ ಹೂ ಆರ್ ಸ್ಟಿಲ್ ಇನ್ ಕೋಚಿಂಗ್, ಯಾರ್ಯಾರು ತಗೋತಿದ್ದೀರಾ? ಓಕೆ, ಎಷ್ಟು ಮಂತ್ ಆಗಿದೆ? 3 months, 4 months. At least you guys have some idea about these examinations, no? About UPSC, at least about UPSC. ಓಕೆನಾ? ಸೊ ಇವತ್ತಿನ ಸೆಷನ್ ಬಂದು UPSC ಆಸ್ಪಿರೆಂಟ್ಸ್ ಅಥವಾ ನೀವು ಏನೇನಿದ್ದೀರಾ ಇವರಿಗೆ KPSC ಎಕ್ಸಾಮ್ಸ್ ಅಥವಾ KS ಇವಾಗ ಏನು ಬರ್ತಾ ಇದೆ. ಸೊ ಸರ್ ಹೇಳ್ದಾಗಲೇ, ಸೊ ಈ ವರ್ಷ ಎಷ್ಟು ಬಿಡ್ತಿದ್ದಾರೆ ಎಕ್ಸಾಮ್ ಪೋಸ್ಟ್ಗಳು ಐಡಿಯಾ ಇದೆಯಾ ಎಲ್ರಿಗೂ? 319 ಅಲ್ವಾ? 319 ಪೋಸ್ಟ್ ಗೆಜೆಟೆಡ್ ಪ್ರೊಬೇಷನರೀಸ್ ಫಾರ್ ಗ್ರೂಪ್ A and B. ಓಕೆನಾ? UPSC ಏನು ಸ್ಟಡಿ ಮಾಡ್ತೀರಾ ಅದ್ರ ಕೆಳಗಡೆ ಲೆವೆಲ್ ಸಿಸ್ಟರ್ ಆಫ್ UPSC ಅಂತ ಕರಿತೀವಿ, KPSC ಅಥವಾ KSನ. ಸೊ ಇಟ್ಸ್ ಬೇಸಿಕಲಿ IAS ಇನ್ ಸ್ಟೇಟ್, ಸರಿನಾ? ಸೊ ನೀವೇನು IAS ಎಕ್ಸಾಮ್ಸ್ಗಳಲ್ಲಿ ಪೋಸ್ಟ್ಗಳು ನೋಡ್ತೀರಾ, IAS, IPS. ಸೊ ಇದ್ರ ಕೆಳಗಡೆ ಬರುವಂಥದ್ದು ಅಸಿಸ್ಟೆಂಟ್ ಕಮಿಷನರ್ಸ್, ತಹಶೀಲ್ದಾರ್ಸ್, DYSP ಕೇಳಿದ್ದೀರಲ್ವಾ? ಹ್ಯಾವ್ ಯು ಹರ್ಡ್ ಅಬೌಟ್ ದೀಸ್ ಪೋಸ್ಟ್ ಆರ್ ಜಾಬ್ಸ್? ಓಕೆನಾ? ಆಯಾ ಎಕ್ಸಾಮ್ಸ್ಗೆ ಬರುವಂಥದ್ದು. ಸೊ ಯೂಶ್ವಲಿ KPSCಯಲ್ಲಿ ತುಂಬ ಜಾಬ್ಸ್ಗಳಿದೆ. ಅದರಲ್ಲಿ ಒನ್ ಆಫ್ ದ ಎಕ್ಸಾಮ್ ಈಸ್ KS ಗೆಜೆಟೆಡ್ ಪ್ರೊಬೇಷನರೀಸ್. ಆ್ಯಂಡ್ ಬರೀ ಇದನ್ನಷ್ಟೇ ನಾವು ಫೋಕಸ್ ಮಾಡ್ಬೋದಾ ಅಥವಾ ಇದನ್ನಷ್ಟೇ ಬರಿಬೋದಾ ಅಂದರೆ ನಾವು ಇದ್ರ ಜೊತೆಗೆ ವೇರಿಯಸ್ ಅದರ್ ಗ್ರೂಪ್ B ಆ್ಯಂಡ್ ಗ್ರೂಪ್ C ಜಾಬ್ಸ್ಗಳು ಕೂಡ ಆಲ್ರೆಡಿ ಕಾಲ್ಫಾರ್ಮ್ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ VAO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಯಾರಾದರೂ ಅಪ್ಲೈ ಮಾಡಿದ್ದೀರಾ? ಹಾಂ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ವಿಲೇಜ್ ಅಕೌಂಟೆಂಟ್ ಅಂತ ಕರಿತಿದ್ರು ಮುಂಚೆ VA ಅಂತೇಳಿ, ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳಿ ಮಾಡಿದ್ದಾರೆ. ಸೊ VAO ಯಾರಾದರೂ ಹಾಕಿದ್ದೀರಾ? ಅಪ್ಲೈ ಮಾಡಿದ್ದೀರಾ? ತುಂಬ ಅಪ್ಲೈ ಮಾಡಿದ್ದೀರಲ್ವಾ? ಲ್ಯಾಂಡ್ ಸರ್ವೇಯರ್ ಕೂಡ ಬಿಟ್ಟಿದ್ದಾರೆ. ಸೊ ಇನ್ನೂ ತುಂಬ ಎಕ್ಸಾಮ್ಸ್ ಬರ್ತಾ ಇದೆ. AO ಎಕ್ಸಾಮ್ಸ್ ಇತ್ತು, ಈಗ AHO ಹಾರ್ಟಿಕಲ್ಚರ್ ಆಫೀಸರ್ಸ್ ಬಿಟ್ಟಿದ್ದಾರೆ, ವೇರಿಯಸ್ JE, AE, AEE ಈ ಥರ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಬೇಸಿಕ್ UPSC ಪ್ರಿಪ್ರೇಷನ್ನ KSಗೆ ಅಥವಾ KPSC ಎಕ್ಸಾಮ್ಸ್ಗೆ ಯಾವ ರೀತಿ ಓರಿಯೆಂಟ್ ಮಾಡ್ಕೋಬೋದು ಅನ್ನೋದನ್ನ ಈ ಸೆಷನ್, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಈ ಇಮೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಥರ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು KS ಗೆಜೆಟೆಡ್ ಪ್ರೊಬೇಷನರೀಸ್. ಏನಕ್ಕೆ ಅಂತಂದರೆ, ಸೊ ಬೋತ್ UPSC ಆ್ಯಂಡ್ KPSC ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸೊ you have some ideas about constitutional bodies, no? Have you all heard about constitutional bodies in polity? Okay, so UPSC and KPSC ಎರಡು ಕೂಡ constitutional bodies. UPSC will recruit for the central government jobs, KPSC will recruit for Karnataka state government jobs. ಸರಿ ಅಲ್ವಾ? UPSCದೆ ಏನೇನಿದೆ ಅದನ್ನೆಲ್ಲ ದ ಸಿಸ್ಟರ್ KPSC ಆಲ್ಮೋಸ್ಟ್ ಅದೇ ಥರ ಕಾಪಿ ಮಾಡಿರ್ತಾರೆ. 70 to 80% ಆಫ್ ದ ಸಿಲೆಬಸ್, ಎಕ್ಸಾಮಿನೇಷನ್ ಪ್ಯಾಟರ್ನ್ ಆರ್ ಸೇಮ್. ಸೊ ಇಲ್ಲಿ ನೋಡ್ಬೋದು, ಈ ಇಮೇಜಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೇಮ್ ಅದೇ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ ದಿಸ್ UPSC ಪರ್ಸನ್ is carrying, and that KPSC is carrying same these UPSC books along with that Karnataka history, Karnataka geography and some other stuffs which we are going to study in coming session. Okay, ಸೊ ಈ ಇಮೇಜ್ ನೋಡಿದ್ರೆ ನಿಮ್ಗೆಲ್ಲರಿಗೂ ಒಂದು ಐಡಿಯಾ ಬಂದಿರುತ್ತೆ ಈಗ ಆಲ್ರೆಡಿ, ಓಕೆನಾ? ಸೊ ಹೋಗ್ತಾ ನೆಕ್ಸ್ಟ್ ಹಾಗಾದರೆ ಏನೇನು ಸಿಮಿಲಾರಿಟೀಸ್ UPSC ಆ್ಯಂಡ್ KPSCಗೆ, ಓಕೆನಾ? ಫಸ್ಟ್ ಒನ್ ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಸ್ಟೇಜಸ್. ಏನಿದೆ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸ್ಟೇಜಸ್? UPSCಯಲ್ಲಿ ನೋಡಿ,
ಅಂದರೆ ಕಂಪೇರ್ ಮಾಡ್ತಾ ಹೋಗೋಣ ಯು ಪಿ ಎಸ್ ಸಿಗೆ ಯಾವ ರೀತಿ ಇದೆ, ಕೆ ಪಿ ಎಸ್ ಸಿಗೆ ಯಾವ ರೀತಿ ಇದೆ. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ರೆ ಯು ಪಿ ಎಸ್ ಸಿಯಲ್ಲಿ ಸೇಮ್ ಪ್ರಿಲಿಮ್ಸ್ ಬರುತ್ತಲ್ವಾ. ಸೊ ಓಕೆ, ನೆಕ್ಸ್ಟ್ ಫಸ್ಟ್ ಪ್ರಿಲಿಮ್ಸ್ ಇರುತ್ತೆ, ನೆಕ್ಸ್ಟ್ ಮೇನ್ಸ್ ಇರುತ್ತೆ, ನೆಕ್ಸ್ಟ್ ಪರ್ಸ್ನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ. ಕೆ ಪಿ ಎಸ್ ಸಿಯಲ್ಲೂ ಸೇಮ್ ಪ್ಯಾಟರ್ನ್ ಇದೆ, ನೋ ಡಿಫ್ರೆನ್ಸ್ ಅಟ್ ಆಲ್. ಸೇಮ್ ಅದೇ ಪ್ರಿಲಿಮ್ಸ್, ಅದೇ ಮೇನ್ಸ್, ಅದೇ ಪರ್ಸ್ನಾಲಿಟಿ ಟೆಸ್ಟ್. ಪ್ರಿಲಿಮ್ಸಲ್ಲಿ ಕೂಡ ಅದೇ ಎಮ್ ಸಿ ಕ್ಯೂ ಕ್ವಶನ್ಸ್. ಬಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಯು ಪಿ ಎಸ್ ಸಿಯಲ್ಲಿ 2 ಪೇಪರ್ಸ್ ಇದೆ ಅಲ್ವಾ, 2 ಪೇಪರ್ಸ್ ಇದೆ. ವಾಟ್ ಇಸ್ ದ ಫಸ್ಟ್ ಪೇಪರ್? GS1. What are the subjects GS1 covers? History, polity, economy, geography, science and technology, environment and ecology, current affairs. Basically, okay la? Paper 2, CSAT. Basically CSAT. Okay na? But KPSC ಅಲ್ಲಿ ಏನಾಗುತ್ತೆ ಅಂದರೆ ಪೇಪರ್ 1 40 ಕ್ವಶನ್ಸ್ ಫ್ರಮ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್. ಓಕೆನಾ? ನೀವೇನು ಯು ಪಿ ಎಸ್ ಸಿಯಲ್ಲಿ ಕರೆಂಟ್ ಅಫೇರ್ಸ್ ಓದ್ತೀರಾ ಅಲ್ವಾ, ಸೊ ಆ ಸೇಮ್ 40 ಕ್ವಶನ್ಸ್ ಬರುತ್ತೆ. ಇದನ್ನು ಕ್ಲಿಯರಾಗಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಕೆ ಪಿ ಎಸ್ ಸಿ ಅವರು. ನಿಮ್ಗೊಂದು ಹೇಳ್ತೀನಿ, ಇದೊಂದು ಸಿಲೆಬಸ್ ಕಾಪಿ ನಮ್ಮಲ್ಲಿರುತ್ತೆ. ಕೆಳಗಡೆ ರಿಸೆಪ್ಷನಲ್ಲಿ ಕೇಳಿದ್ರೆ KS ಗೆಜೆಟೆಡ್ ಪ್ರೊಬೇಷನರ್ ಇದು ಸಿಲೆಬಸ್ ಕಾಪಿ ಕೊಡ್ತಾರೆ. ಆಮೇಲೆ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಇದರಲ್ಲಿ ಕಂಪ್ಲೀಟಾಗಿರುತ್ತೆ. ಬಟ್ KS ಅಲ್ಲಿ ಏನಾಗುತ್ತೆ ಅಂದರೆ ಪೇಪರ್ 1ನಲ್ಲಿ 40 ಕ್ವಶನ್ಸ್ ಫ್ರಮ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್. ಯೂಶಲಿ ನೀವು ಯು ಪಿ ಎಸ್ ಸಿ ಏನು ಓದ್ತೀರಾ, ಯಾವುದಾದ್ರು ಮ್ಯಾಗ್ಝಿನ್ ಅಥವಾ ನ್ಯೂಸ್ ಪೇಪರ್ ರೆಫರ್ ಮಾಡ್ತಿದ್ದೀರಲ್ವಾ, ಅದೇ 40 ಕ್ವಶನ್ಸ್ ಬರುತ್ತೆ. ಪೇಪರ್ 1ನಲ್ಲಿ 40 ಕ್ವಶನ್ಸ್ ಫ್ರಮ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್. ಇನ್ನು 60 ಕ್ವಶನ್ಸ್ ಹ್ಯುಮ್ಯಾನಿಟೀಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಹ್ಯುಮ್ಯಾನಿಟೀಸ್ ಅಂತ ಹೇಳ್ತಾರೆ. ಹ್ಯುಮ್ಯಾನಿಟೀಸ್ ಇಸ್ ಬೇಸಿಕಲಿ ಹಿಸ್ಟ್ರಿ, ದೆನ್ ಜಿಯೋಗ್ರಫಿ, ದೆನ್ ಪಾಲಿಟಿ ಆ್ಯಂಡ್ ಎಕಾನಮಿ. ಇದು 4 ಸಬ್ಜೆಕ್ಟಿಂದ 60 ಕ್ವಶನ್ಸ್ ಬರುತ್ತೆ. ದಿಸ್ ಈಸ್ ಪೇಪರ್ 1 ಫಾರ್ KPSC KS ಎಕ್ಸಾಮ್. 40 ಕ್ವಶನ್ಸ್ ಫ್ರಮ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್, 60 ಕ್ವಶನ್ಸ್ ಫ್ರಮ್ ಹ್ಯುಮ್ಯಾನಿಟೀಸ್, ದಟ್ ಈಸ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ ಆ್ಯಂಡ್ ಪೊಲಿಟಿ. ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಇನ್ಕ್ಲೂಡ್ಸ್ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ. ಓಕೆಲಾ? ಇಷ್ಟು ಸೇರಿ 100 ಕ್ವಶನ್ಸ್. ದಿಸ್ ಇಸ್ ಪೇಪರ್ 1. ಬಟ್ ಯು ಪಿ ಎಸ್ ಸಿಯಲ್ಲಿ ಏನಾಗುತ್ತೆ, ನೆಗೆಟಿವ್ ಬಂದು 1/3 ಅಲ್ವಾ. ಕೆ ಪಿ ಎಸ್ ಸಿಯಲ್ಲಿ ನೆಗೆಟಿವ್ ಇಸ್ 1/4. ಓಕೆನಾ? ಆ್ಯಡೆಡ್ ಅಡ್ವಾಂಟೇಜ್ ನಿಮಗೆ ಯು ಪಿ ಎಸ್ ಸಿ ಬರೆಯೋರು ಯೂಶಲಿ 0.66 ಮೈನಸ್ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ. ದಿಸ್ ಈಸ್ 0.5. ಓಕೆನಾ? ಪೇಪರ್ 1 ಅರ್ಥ ಆಯ್ತಾ? ಪೇಪರ್ 2, ಎಸ್ ಎಸ್ whatever the UPSC is included, that history part with respect to ancient, medieval and modern history along with Karnataka history, physical geography, Indian geography along with Karnataka geography, and rest polity and economy remains same majorly. Okay na? So next paper 1 ಆಯ್ತಲ್ವಾ, 100 questions, 200 marks, the negative will be 0.5, 1/4. ಪೇಪರ್ 2 ಯು ಪಿ ಎಸ್ ಸಿಯಲ್ಲಿ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಅಲ್ವಾ. 80 ಕ್ವಶನ್ಸ್ ಇರುತ್ತೆ, ಒಂದಷ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೇಳ್ತಾರೆ, ರೀಸನಿಂಗ್ ಇರುತ್ತೆ, ಕಾಂಪ್ರಹೆನ್ಷನ್ ಇರುತ್ತೆ. ಬಟ್ ಕೆ ಪಿ ಎಸ್ ಸಿಯಲ್ಲಿ ನಿಮಗೆ ಹ್ಯೂಜ್ ಡಿಫ್ರೆನ್ಸ್ ಮಾಡೋದೇ ಪೇಪರ್ 2, ಬಿಕಾಸ್ ಪೇಪರ್ 2ನೂ ಕೂಡ ಕೌಂಟ್ ಮಾಡ್ತಾರೆ ನಿಮ್ಮ ಕಟ್ ಆಫ್ಗೆ ಕೆ ಪಿ ಎಸ್ ಸಿಯಲ್ಲಿ. ಪೇಪರ್ 2 ಅಲ್ಲಿ ಹಾಗಾದರೆ ಏನೇನಿರುತ್ತೆ? ಪೇಪರ್ 2 ಅಗೇನ್ 40 ಕ್ವಶನ್ಸ್ ಎಕ್ಸ್ಕ್ಲೂಸಿವ್ಲಿ ಫ್ರಮ್ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. Karnataka state current affairs, which includes Karnataka state budget and economic survey, Karnataka related programs, schemes, ಏನೇ ಇದ್ರು Karnataka related current affairs ಏನೇನು ಬರುತ್ತೆ, that 40 questions ಪೇಪರ್ 2 ಅಲ್ಲಿ. ಓಕೆನಾ? ದೆನ್ ನೆಕ್ಸ್ಟ್ 30 questions exclusively from general science and technology and environment and ecology. ಯು ಪಿ ಎಸ್ ಸಿಲಿ ಪೇಪರ್ 1ನಲ್ಲೇ ಓದ್ತಿರಲ್ವಾ GS ಅಲ್ಲಿ, ಬಟ್ ಇದರಲ್ಲಿ ಪೇಪರ್ 2ಗೆ ಹಾಕಿದ್ದಾರೆ. ಅದರಿಂದ 30 ಕ್ವಶನ್ಸ್ ಬರುತ್ತೆ. 30 ಕ್ವಶನ್ಸ್ ಫ್ರಮ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಬೇಸಿಕ್ ಸೈನ್ಸ್. ಬೇಸಿಕ್ ಸೈನ್ಸ್ ಇನ್ಕ್ಲೂಡ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಯೂಶಲಿ ಬೇಸಿಕ್ ಕ್ವಶನ್ಸ್ ಇರುತ್ತೆ.
30 ಕ್ವಶನ್ಸಲ್ಲಿ ಅರೌಂಡ್ 4 to 5 ಕ್ವಶನ್ಸ್ ಬಂದೇ ಬರುತ್ತೆ ಪ್ರತಿ ವರ್ಷ. ಓಕೆನಾ? ಆ್ಯಂಡ್ ರಿಮೈನಿಂಗ್ 30 ಕ್ವಶನ್ಸ್ ಮೆಂಟಲ್ ಎಬಿಲಿಟಿ. ಓನ್ಲಿ 30 ಕ್ವಶನ್ಸ್. ನೀವು ಅಲ್ಲೇನು 80 ಕ್ವಶನ್ಸ್ ಬರುತ್ತೆ. KPSC KS ಅಲ್ಲಿ ಓನ್ಲಿ 30 ಕ್ವಶನ್ಸ್ ಫ್ರಮ್ ಮೆಂಟಲ್ ಎಬಿಲಿಟಿ ಸೆಕ್ಷನ್, ವಿಚ್ ಇನ್ಕ್ಲೂಡ್ಸ್ ಬೇಸಿಕ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲಾಂಗ್ ವಿತ್ ರೀಸನಿಂಗ್ ಅಲಾಂಗ್ ವಿತ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಆ 30 ಕ್ವಶನ್ಸಲ್ಲೇ ಈ 3 ಸೆಕ್ಷನ್ಸ್ ಕೂಡ ಕವರ್ ಆಗುತ್ತೆ. ದಿಸ್ ಈಸ್ ಫಿಕ್ಸ್ಡ್. ಈ ಪ್ಯಾಟರ್ನಲ್ಲೇ KPSC KS ಅಲ್ಲಿ ಯಾವಾಗಲೂ ಕೂಡ ಕ್ವಶನ್ಸ್ಗಳು ಬರುತ್ತೆ. ಓಕೆನಾ? ಪ್ರಿಲಿಮ್ಸ್ ಕ್ಲಿಯರ್ ಆಯಿತಾ? ಪೇಪರ್ 1 ಇನ್ಕ್ಲೂಡ್ಸ್ 40 ಕ್ವಶನ್ಸ್ ಫ್ರಮ್ ನ್ಯಾಷನಲ್ ಇಂಟರ್ನ್ಯಾಷನಲ್, 60 ಕ್ವಶನ್ಸ್ ಫ್ರಮ್ ಹ್ಯುಮ್ಯಾನಿಟೀಸ್, ದಟ್ ಈಸ್ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ ಆ್ಯಂಡ್ ಜಿಯೋಗ್ರಫಿ. ಓಕೆ. ಪೇಪರ್ 2 40 ಕ್ವಶನ್ಸ್ ಫ್ರಮ್ ಸ್ಟೇಟ್ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್, ವಿಚ್ ಇನ್ಕ್ಲೂಡ್ಸ್ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಅನದರ್ 30 ಫ್ರಮ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಬೇಸಿಕ್ ಸೈನ್ಸ್. ಅನದರ್ 30 ಕ್ವಶನ್ಸ್ ಫ್ರಮ್ ಮೆಂಟಲ್ ಎಬಿಲಿಟಿ. ಓಕೆನಾ? ಬಟ್ ಎರಡೂ ಪೇಪರ್ನ ನಿಮಗೆ ಕೌಂಟ್ ಮಾಡ್ತಾರೆ. ಓಕೆನಾ? ಇನ್ ಅದರ್ ವೇಸ್ UPSC ಅಲ್ಲಿ ಪೇಪರ್ 1 ಅಷ್ಟೇ ನಿಮ್ಗೆ ಮೆರಿಟ್ ಕೌಂಟ್ ಮಾಡ್ತಾರೆ, ಪೇಪರ್ 2 ಕ್ವಾಲಿಫೈಯಿಂಗ್ ಪೇಪರ್. ಬಟ್ ಇದರಲ್ಲಿ ಎರಡೂ ಕೂಡ ನಿಮಗೆ ಕಟ್ ಆಫ್ ಮಾಡೋ ಇದು ಮಾರ್ಕ್ಸಿಗೆ ಡಿಟರ್ಮೈನ್ನ ಮಾಡ್ತಾರೆ. ಓಕೆನಾ? ಸೊ ಹಾಗಾದರೆ ಕಟ್ ಆಫ್ ಎಷ್ಟಿರುತ್ತೆ ಯೂಶ್ವಲಾಗಿ? ಲಾಸ್ಟ್ ಇಯರ್ ಎಲ್ಲ ಅರೌಂಡ್ ಜನರಲ್ ಮೆನ್ ಕ್ಯಾಟಗರಿ, ಬಿಕಾಸ್ ಸ್ಟೇಟಲ್ಲಿ ವುಮೆನ್ಸ್ಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ 33% ರಿಸರ್ವೇಷನ್ ಇರುತ್ತೆ. 100 ಪೋಸ್ಟ್ಗಳಿದೆ ಅಂದರೆ 33 ಪೋಸ್ಟ್ಗಳು ವಿಮೆನ್ಸ್ಗೆ ನಾವು ಎತ್ತಿಟ್ಬಿಡ್ಬೇಕು, ಬೇರೆ ಯಾರೂ ಕಾಂಪೀಟ್ ಮಾಡೋ ಹಾಗಿಲ್ಲ. ಓಕೆನಾ? ಇನ್ನು ಮಿಕ್ಕಿದ ಇದರಲ್ಲಿ ಯೂಶ್ವಲಾಗಿ 2024ಅಲ್ಲಿ ಇಟ್ ವಿಲ್ ಬಿ ನಮಗೆ ಗೊತ್ತಿರೋ ಹಾಗೆ ಅರೌಂಡ್ 190 to 195 ಇದೆ ಜನರಲ್ ಮೆನ್, ಅವ್ರ ಕನ್ನಡ ಮೀಡಿಯಮ್, ರೂರಲ್ ಇದೆಲ್ಲ ಬಿಟ್ಟು ಓನ್ಲಿ ಜನರಲ್ಗೆ. ಸೊ ವಿಮೆನ್ಗೆ ಅಂದರೆ ಅದರಿಂದ ಒಂದು 20 to 25 ಮಾರ್ಕ್ಸ್ ಡಿಫರೆನ್ಸ್ ಅಂತೂ ಇರುತ್ತೆ. ಇಟ್ಸ್ ಎ ಹ್ಯೂಜ್ ಮಾರ್ಕ್ಸ್, 20 to 25. ಓಕೆನಾ? ಪ್ರಿಲಿಮ್ಸ್ ಕ್ಲಿಯರಾ? ನೆಕ್ಸ್ಟ್ ಮೇನ್ಸ್ ಸೇಮ್ ಅದೇ ಡಿಸ್ಕ್ರಿಪ್ಟಿವ್ ಟೈಪ್, ಅದೇ ಕನ್ನಡ ಮತ್ತು ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಪೇಪರ್. 300 ಮಾರ್ಕ್ಸ್ ಬದಲು ಕನ್ನಡ ಮತ್ತು ಇಂಗ್ಲೀಷ್ 150 ಮಾರ್ಕ್ಸಿಗೆ ಇರುತ್ತೆ. ಕ್ವಾಲಿಫೈ 53 ಎಬೋ ತೆಗಿಬೇಕು. ಸೇಮ್ ಅದೇ ಪ್ಯಾಟರ್ನ್ ಇರುತ್ತೆ. UPSCಯಲ್ಲಿ ಏನು ಮೇನ್ಸ್ ಕನ್ನಡ ಇಂಗ್ಲೀಷ್ ಇದೆ ಅದೇ ರೀತಿಯೇ ಇರುತ್ತೆ. ಸೇಮ್ ಅದೇ ಕನ್ನಡದಲ್ಲಿ ತತ್ಸಮ ತದ್ಭವ ಇರ್ಬೋದು, ವಿರುದ್ಧ ಪದ, ಸಮಾನಾರ್ಥಕ ಪದ, ಈ ಥರ ಒಂದು ಚಿಕ್ಕ ಎಸೆ ಬರೆಯೋದಿರ್ಬೋದು, ಸರಿನಾ? ಗಾದೆ ವಿಸ್ತರಣೆ ಇರ್ಬೋದು, ಈ ರೀತಿ. ಇಂಗ್ಲೀಷಲ್ಲಿ ಬಂದರೆ ಸೇಮ್ ಅದೇ ನೌನ್ಸ್, ಪ್ರೊನೌನ್ಸ್, ಗ್ರಾಮರ್ ಏನೇನು ಬರುತ್ತೆ ಅದು, ಒಂದು ಲೆಟರ್ ರೈಟಿಂಗ್ ಇರುತ್ತೆ, ಒಂದು ಎಸೆ ಇರುತ್ತೆ, ಸಿಂಪಲ್. ಅದನ್ನು ಬಿಟ್ಟು ಎಸೆ ಇರುತ್ತೆ. ಎಸೆ ಕೂಡ ಸೇಮ್, ಬಟ್ ಅಲ್ಲಿ ನಿಮಗೆ ಫಿಲಾಸಫಿಕಲ್ ಎಸೆ ಅಥವಾ ಆ ರೀತಿ ಥೀಮ್ಸ್ ಮೇಲೆ ಕೇಳ್ತಾರೆ. ಬಟ್ KPSCಯಲ್ಲಿ ಏನು ಮಾಡ್ತಾರೆ, ಒಂದು ಎಸೆ ಕಂಪಲ್ಸರಿ ಫ್ರಮ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್, ಒಂದು ಎಸೆ ಫ್ರಮ್ ಸ್ಟೇಟ್ ರಿಲೇಟೆಡ್ ಇವೆಂಟ್ಸ್. ಆ್ಯಂಡ್ ಇದರಲ್ಲಿ ಯಾವುದೇ ಚಾಯ್ಸ್ ಕೊಡಲ್ಲ, 2 ಎಸೆ ಕೊಡ್ತಾರೆ ಕಂಪಲ್ಸರಿ, 2 ಕೂಡ ಬರೀಲೇಬೇಕು. UPSCಯಲ್ಲಿ ಆದರೆ 4 ಕೊಟ್ಟು ಚಾಯ್ಸ್ ಕೊಡ್ತಾರಲ್ವಾ, KPSCಯಲ್ಲಿ ಚಾಯ್ಸ್ ಕೊಡಲ್ಲ. ಅವರು ಯಾವುದೇ ಚಾಯ್ಸ್ ಇಲ್ಲ. ಎಸ್ಸೆಯಲ್ಲಿ ಅವ್ರು ಕೊಟ್ಟಿದ್ದನ್ನ ಕಂಪಲ್ಸರಿ ಬರೀಲೇಬೇಕು. ಓಕೆನಾ? ಎಸ್ಸೆ ಮುಗೀತು. ಆ್ಯಂಡ್ ಮಿಕ್ಕಿದ ಯಾವ ಸಬ್ಜೆಕ್ಟ್ಸ್? ಸೇಮ್ UPSC ಪ್ಯಾಟರ್ನ್, GS 1, 2, 3 ಆ್ಯಂಡ್ 4 ಇದೆ. GS 1 UPSCಯಲ್ಲಾದರೆ GS 1ಅಲ್ಲಿ ಏನು ಬರುತ್ತೆ? ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿ ಆ್ಯಂಡ್ ಸೊಸೈಟಿ. ಬಟ್ KPSCಯಲ್ಲಿ ಹಿಸ್ಟ್ರಿ ರಿಮೈನ್ಸ್ ಸೇಮ್, ಹಿಸ್ಟ್ರಿ ಜೊತೆಗೆ ಕರ್ನಾಟಕ ಹಿಸ್ಟ್ರಿ ಕೂಡ ಆ್ಯಡ್ ಆಗುತ್ತೆ. ಓಕೆಲಾ? ಸೆಕೆಂಡ್ ಪಾರ್ಟ್ ಸೋಷಿಯೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ಅದೇನು ಸೊಸೈಟಿ ಪಾರ್ಟ್ ಇದೆಯಲ್ಲ, ಸೇಮ್ ಅದೇ ಸೊಸೈಟಿ ಪಾರ್ಟ್ ಜೊತೆಗೆ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಅಂದರೆ ಈಗ ರೂರಲ್ ಪಂಚಾಯತ್, ಮುನ್ಸಿಪಾಲಿಟೀಸ್ ಅಥವಾ ಬೇರೆ ಇನ್ನೇನೇನು ಬರುತ್ತೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ ಏನು ಹೇಳ್ತೀವಲ್ಲ, ಅದು ಸೋಷಿಯಲ್ ಲೈಫ್ ರೂರಲ್ ಏರಿಯಾಸಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಏನು ಅನ್ನೋದು ಸ್ವಲ್ಪ ಪರ್ಸ್ಪೆಕ್ಟಿವ್ನ ಆ್ಯಡ್ ಮಾಡಿದ್ದಾರೆ. ಸೊ ಸೆಕೆಂಡ್ ಸೆಕ್ಷನ್ ಸೋಷಿಯಲ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಥರ್ಡ್ ಸೆಕ್ಷನ್ ಎಕನಾಮಿಕ್ ಪ್ಲಾನಿಂಗ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಎಕ್ಸ್ಕ್ಲೂಸಿವ್ಲಿ ರೂರಲ್ ಡೆವಲಪ್ಮೆಂಟ್. ಇದು UPSCಯಲ್ಲಿ ಇಲ್ಲ. ರೂರಲ್ ಡೆವಲಪ್ಮೆಂಟ್ ಯೂಶಲಾಗಿ UPSCಯಲ್ಲಿ ಇಲ್ಲ, ಬಟ್ KPSCಯಲ್ಲಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಎಕನಾಮಿಕ್ ಪ್ಲಾನಿಂಗ್ ಅಂತ ಇದೆ. ರೂರಲ್ ಡೆವಲಪ್ಮೆಂಟ್ ಯೂಶಲಿ ಏನೇನು ಓದ್ತೀರಾ ಅಂದರೆ, ರೂರಲಲ್ಲಿ ಯಾವ ರೀತಿ ಇನ್ನೂ ಬ್ಯಾಕ್ವರ್ಡ್ನೆಸ್ ಇದೆ, ಡಿಜಿಟಲ್ ಡಿವೈಡ್ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ನಾವು ಸರಿಪಡಿಸಬೇಕು, ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಸ್, ರೂರಲ್ಲಿ ಅಗ್ರಿಕಲ್ಚರ್ ಯಾವ ರೀತಿ ಇದೆ, ಅಗ್ರಿಕಲ್ಚರ್ ಡಿಸ್ಟ್ರೆಸ್ ಇನ್ನೂ ಯಾವ ರೀತಿ ಇದೆ. ಓಕೆನಾ? ಇದನ್ನೆಲ್ಲ ಕೂಡ ಓದ್ತೀರಾ. ಪೇಪರ್ 1 ಹಿಸ್ಟ್ರಿ ಜೊತೆಗೆ ಸೋಷಿಯಲ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ರೂರಲ್ ಡೆವಲಪ್ಮೆಂಟ್. ಓಕೆನಾ? GS ಪೇಪರ್ 2 UPSCಯಲ್ಲಿ ಏನು ಓದ್ತೀರಾ? ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಗವರ್ನೆನ್ಸ್, ಅಲಾಂಗ್ ವಿತ್ ದಟ್ ಇಂಟರ್ನ್ಯಾಷನಲ್ ರಿಲೇಷನ್, ಇಂಟರ್ನಲ್ ಸೆಕ್ಯೂರಿಟಿ ಅಲ್ವಾ? ಬಟ್ KPSCಯಲ್ಲಿ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್
ಅದು ರಿಮೈನ್ಸ್ ಸೇಮ್. ಅಲಾಂಗ್ ವಿತ್ ದಿಸ್ ಜಿಯೋಗ್ರಫಿ ಆ್ಯಡ್ ಆಗುತ್ತೆ. ಜಿ ಎಸ್ ಪೇಪರ್ 2 ಅಲ್ಲಿ ಪೊಲಿಟಿ ಜೊತೆಗೆ ಜಿಯೋಗ್ರಫಿ ಆದಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಯು ಪಿ ಎಸ್ ಸಿಯಲ್ಲಿ ಯಾರ್ಯಾರು ಆಪ್ಷನಲ್ಸ್ ಓದ್ತಿರ್ತೀರಲ್ವ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ. ಬಟ್ ಆ ರೇಂಜಿಗೆ ಇರಲ್ಲ, ಅಷ್ಟೊಂದು ಇನ್ ಡೆಪ್ತ್ ಕಾನ್ಸೆಪ್ಟ್ಸ್ ಎಲ್ಲ ಇರಲ್ಲ. ಬಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದೇ ನೀವೇನು ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ಥರದ್ದೆಲ್ಲ ಏನೇನು ನೋಡ್ತಿರಲ್ವ, ಆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ 3 ಸೆಕ್ಷನ್. ಒಂದು ಪೊಲಿಟಿ, ಒಂದು ಜಿಯೋಗ್ರಫಿ, ಇನ್ನೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ದಿಸ್ ಇಸ್ ಅಬೌಟ್ GS2. ನೆಕ್ಸ್ಟ್ GS3. ಯು ಪಿ ಎಸ್ ಸಿಯಲ್ಲಿ GS3 ಅಂದರೆ ಎಕಾನಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಬರುತ್ತೆ. ಬಟ್ KPSCಯಲ್ಲಿ 3 ಸೆಕ್ಷನ್, ಇದೆಲ್ಲ ಸೆಕ್ಷನ್ ವೈಸ್ ಡಿವೈಡ್ ಮಾಡಿರ್ತಾರೆ. ಸೆಕ್ಷನ್ 1 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಸೆಕ್ಷನ್ 2 ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಸೆಕ್ಷನ್ 3 ಲೈಫ್ ಸೈನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಮತ್ತು ಅದ್ರ ರಿಲೇಟೆಡ್ ಆಸ್ಪೆಕ್ಟ್ಸ್ ಏನೇನಿದೆ, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ, ಸೊ ಇದೆಲ್ಲ ರಿಲೇಟೆಡ್ ಆಸ್ಪೆಕ್ಟ್ಸ್ GS3 ಬರುತ್ತೆ. GS4 ರಿಮೈನ್ಸ್ ಸೇಮ್. GS4 ಅಲ್ಲಿ ಯಾವುದೇ ಚೇಂಜ್ ಇಲ್ಲ, ಸೇಮ್ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್. ಯು ಪಿ ಎಸ್ ಸಿಯಲ್ಲಿ ಏನು ಸಿಲೆಬಸ್ ಇದೆ, KPSCಯಲ್ಲೂ ಅದೇ ಸಿಲೆಬಸ್ ಇದೆ, ಸೇಮ್ ಟು ಸೇಮ್, ನೋ ಡಿಫ್ರೆನ್ಸ್. ಓಕೆನಾ? ನೆಕ್ಸ್ಟ್, ಬಟ್ ಒಂದು ಖುಷಿ ವಿಚಾರ ನಿಮಗೆ ಇದರಲ್ಲಿ ಆಪ್ಷನಲ್ಸ್ ಇಲ್ಲ. ಎಷ್ಟು ಜನಕ್ಕೆ ರಿಲೀವ್ ಆಗಿರುತ್ತೆ ಅಲ್ವಾ? ಆಪ್ಷನಲ್ಸ್ ಇಲ್ಲ KPSCಯಲ್ಲಿ. ಓನ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಜೊತೆಗೆ ಎಸ್ಸೆ ಆ್ಯಂಡ್ 4 GS ಪೇಪರ್ಸ್ ಇಷ್ಟೇ. ಮಾರ್ಕ್ಸ್ ರಿಮೈನ್ ಸೇಮ್ 250 ಮಾರ್ಕ್ಸ್. ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಅದೇ, 10 ಮಾರ್ಕ್ಸ್ದು ಇರುತ್ತೆ, 20 ಮಾರ್ಕ್ಸ್ದು, ಅದೊಂದು 10 ಕ್ವಶನ್ಸ್, ಇದೊಂದು 10 ಕ್ವಶನ್ಸ್. ಸೇಮ್ ಕ್ವಶನ್ಸ್ UPSC ಲೈನ್ಸಲ್ಲೇ ಇರುತ್ತೆ. KPSC ಯಾವಾಗ್ಲೂ ಯೂಶಲಿ UPSCದು ಪ್ರೀವಿಯಸ್ ಇಯರ್ ಟ್ರೆಂಡ್ಸ್ನೇ ಫಾಲೋ ಮಾಡಿ ಅದೇ ಥರ ಕ್ವಶನ್ಸ್ನೇ ಕಟ್ ಆ್ಯಂಡ್ ಕಾಪಿ ಮಾಡ್ತಾರೆ. ಓಕೆನಾ? ಅದಕ್ಕೆ UPSC ಓದೋರಿಗೆ ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಜಾಸ್ತಿ ಎಫರ್ಟ್ಸ್ ಎಕ್ಸ್ಟ್ರಾ ಏನು ಹಾಕೋಂಗಿಲ್ಲ. ಎಕ್ಸ್ಕ್ಲೂಸಿವ್ಲಿ KPSCಗೆ ಪ್ರಿಪೇರ್ ಆಗ್ತಿರೋರ ಥರ. ನೀವು ಆಲ್ರೆಡಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರ್ತೀರ, ಮೇನ್ಸ್ ಐಡಿಯಾ ಇರುತ್ತೆ, ಅದನ್ನು ಜಸ್ಟ್ KPSCಗೆ ಓರಿಯೆಂಟ್ ಮಾಡಬೇಕು. ಏನು ಅಂತಂದರೆ ನೀವು ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ UPSCಯಲ್ಲಿ ಎಲ್ಲ ನ್ಯಾಷನಲ್ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೇದು ಡೇಟಾಸ್ಗಳು, ಫ್ಯಾಕ್ಟ್ಸ್ಗಳು ಆಗ್ತಿರ್ತೀರ. ಬಟ್ ಇಲ್ಲಿ KPSCಲಿ ಬರೀಬೇಕಾದ್ರೆ ಎಲ್ಲದಕ್ಕೂ ಸ್ವಲ್ಪ ಸ್ಟೇಟ್ ಬಡ್ಜೆಟ್ ಎಕನಾಮಿಕ್ ಸರ್ವೆ ಡೇಟಾಗಳು, ಫ್ಯಾಕ್ಟ್ಸ್ಗಳಿರ್ಬೋದು, ಎಕ್ಸಾಂಪಲ್ಸ್ ಕೂಡ ಸ್ವಲ್ಪ ಸ್ಟೇಟ್ ರಿಲೇಟೆಡೇ ಸ್ವಲ್ಪ ಓರಿಯೆಂಟ್ ಮಾಡಿದ್ರೆ ನಿಮ್ಗೊಂದು ಅಡ್ವಾಂಟೇಜ್ ಅಷ್ಟೇ. ಹಂಗಂತ ಹೇಳಿ ಸ್ಟೇಟ್ದೇ ಬರೀಬೇಕು, ನ್ಯಾಷನಲ್ ಬರೆಯೋಂಗಿಲ್ಲ ಅಂತ ಏನಿಲ್ಲ. ಬಟ್ ಒಂದು ಅಡ್ವಾಂಟೇಜ್ ನಿಮಗೆ ಸ್ಟೇಟ್ ಬರೆದ್ರೆ, ಬಿಕಾಸ್ ನಾವು ಸ್ಟೇಟ್ ಎಕ್ಸಾಮ್ಸ್ ಬರೀತಿರೋದಿಲ್ವಾ, ಆ ಕಾರಣಕ್ಕೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಮೇನ್ಸ್. ಸೊ ನೆಕ್ಸ್ಟು ಮೇನ್ಸ್ ಆದಮೇಲೆ ಸೇಮ್ ಸ್ಟೇಜ್ ಇಂಟರ್ವ್ಯೂ ಅಥವಾ ಪರ್ಸ್ನಾಲಿಟಿ ಟೆಸ್ಟ್. ಬಟ್ UPSCಯಲ್ಲಿ ಎಷ್ಟು ಮಾರ್ಕ್ಸ್ ಇದೆ? 275. KPSCಯಲ್ಲಿ ಓನ್ಲಿ 25. ಓಕೆನಾ? ಬಟ್ ನೀವೇನೇ ಮಾರ್ಕ್ಸ್ ಸ್ಕೋರ್ ಮಾಡೋದಿದ್ರು ಮೇನ್ಸ್ ಸ್ಟೇಜ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ. ಬಿಕಾಸ್ 25 ಮಾರ್ಕ್ಸ್ ಇಂಟರ್ವ್ಯೂಗೆ ಇರೋದ್ರಿಂದ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಮೇನ್ಸ್ ಏನಿದೆ ಈ ಮಾರ್ಕ್ಸ್ಗಳನ್ನ ಮೇನ್ಸಲ್ಲೇ ನೀವು ಆದಷ್ಟು ಸ್ಕೋರ್ ಮಾಡ್ಕೋಬೇಕು. ಬಿಕಾಸ್ ಇದರಲ್ಲೂ ಕೂಡ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅನ್ನೋದಿರುತ್ತೆ. ಮಿನಿಮಮ್ 10 to 12 ಮಾರ್ಕ್ಸ್ ಕೊಡಲೇಬೇಕು. ಓಕೆನಾ? 20 ಅಥವಾ 21, 22 ಮೇಲೇನೂ ಕೂಡ ಕೊಡೋಂಗಿಲ್ಲ. ಲಿಟ್ರಲಿ ಒಂದು 10 ಮಾರ್ಕ್ಸಲ್ಲಿ ಅಷ್ಟೇ ನಿಮ್ಗೆ ಅವರು ಡಿಫ್ರೆನ್ಸ್ ಮಾಡೋದಕ್ಕೆ ಸಾಧ್ಯ. ಬಟ್ ದ ಮೇಜರ್ ಡಿಫ್ರೆನ್ಸ್ ಕಮ್ಸ್ ಇನ್ ಮೇನ್ಸ್ ಪಾರ್ಟ್. ಓಕೆಲ್ಲ? ಸೊ ಅದಕ್ಕೆ KPSC KS ಅಲ್ಲಿ ಮೇನ್ಸ್ ಸ್ಟೇಜ್ ತುಂಬ ಇಂಪಾರ್ಟೆಂಟ್. ಓಕೆನಾ? ರೈಟ್. ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸ್ಟೇಜಸ್ ಕ್ಲಿಯರ್ ಆಯಿತಾ? UPSC ಕಂಪೇರ್ ಟು KPSC ಅಲ್ಲಿ ಎಲ್ರಿಗೂ ಕ್ಲಿಯರಾ? ಯಾರಿಗಾರು ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಇಲ್ವಾ? ಎಸ್, ರೈಟ್. ದೆನ್ ನೆಕ್ಸ್ಟ್ ಸಿಲೆಬಸ್ ಓವರ್ಲ್ಯಾಪ್ ಆಗೋದು. ಇದನ್ನು ನೆಕ್ಸ್ಟು ಸ್ಲೈಡಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ, ಯಾವ್ಯಾವುದು ಓವರ್ಲ್ಯಾಪ್ ಆಗುತ್ತೆ, ಏನಾಗುತ್ತೆ ಅಂತ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೇಮ್ ಇದಕ್ಕೂ ಅದೇ. ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಹೋಲ್ಡರ್ ಆಗಿರಬೇಕಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಏನಿಲ್ಲ. ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು, ಅದು ಬೇಕು, ಏನೂ ಇಲ್ಲ. ಸೊ ಯಾವುದಾದ್ರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ತೊಗೊಂಡಿರಬೇಕು. ಬಟ್ ವಿತ್ ರೆಸ್ಪೆಕ್ಟ್ ಟು ಏಜ್ ರೀಸೆಂಟಾಗಿ ಎಲ್ರಿಗೂ ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಸರಿನಾ? ಸೊ ಜನರಲ್ಗೆ ಅಪ್ ಟು 40 ಇಯರ್ಸ್ವರೆಗೂ ಇದೆ. ಜನರಲ್ ಕ್ಯಾಟಗರಿಯವರು 40 ವರ್ಷದವರೆಗೂ ಕೂಡ ಎಕ್ಸಾಮ್ ಬರೀಬೋದು. ಅದೇ ಥರ 2-3 ಇಯರ್ಸ್ ನಿಮಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ವಿತ್ ರೆಸ್ಪೆಕ್ಟ್ ಟು OBC ಇರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ನಮಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಜಾಬ್ ಪ್ರೊಫೈಲ್ ಆ್ಯಂಡ್ ನೇಚರ್ ಆಫ್ ವರ್ಕ್. ಯೂಶಲಿ
ಎರಡೂ ಜಾಬ್ಗಳು ಕೂಡ ಅಡ್ಮಿನಿಸ್ಟ್ರೇಷನಲ್ಲೇ ವರ್ಕ್ ಮಾಡೋದು. ಒಬ್ಬರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವರ್ಕ್ ಮಾಡ್ತೀರಾ, KS ಅಂತ ಬಂದರೆ ತಾಲೂಕು ಲೆವೆಲಲ್ಲಿ ವರ್ಕ್ ಮಾಡ್ತೀರಾ. ಓಕೆನಾ, ತಾಲೂಕು ಆ್ಯಂಡ್ ಡಿವಿಷನ್ಸ್ ಲೆವೆಲಲ್ಲಿ. ನೇಚರ್ ಆಫ್ ವರ್ಕ್ ಏನೂ ಡಿಫ್ರೆನ್ಸ್ ಇಲ್ಲ, ದ ಹೈರಾರ್ಕಿ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ, ಡಿಸ್ಟ್ರಿಕ್ಟ್ ಲೆವೆಲ್ ಇದು ತಾಲೂಕು ಅಥವಾ ಡಿವಿಷನ್ಸ್ ಲೆವೆಲಲ್ಲಿ ವರ್ಕ್ ಮಾಡ್ತೀರಾ, ಬಟ್ ದ ನೇಚರ್ ಆಫ್ ದ ವರ್ಕ್ ಈಸ್ ಸೇಮ್, ರೈಟ್. ನೆಕ್ಸ್ಟ್ ಸಿಲೆಬಸ್, ಇದು ಮೇನ್ ಪಾರ್ಟ್. ಯಾಕೆಂದರೆ 70 to 75% ಆಫ್ ದ ಸಿಲೆಬಸ್ ನೀವು ಆಲ್ರೆಡಿ ಓದಿದ್ದೀರಾ ಅಥವಾ ಓದ್ತಾ ಇದ್ದೀರಾ, ಈ ಸಿಲೆಬಸ್ ಓವರ್ಲ್ಯಾಪ್ ಆಗುತ್ತೆ, ಎಕ್ಸ್ಟ್ರಾ ಏನೂ ಓದೋ ಆಗಿಲ್ಲ. ಹಾಗಾದರೆ ಹಿಸ್ಟ್ರಿ ಓದಿದ್ದೀರಲ್ವಾ, ಓದಿದ್ದೀರಾ ಅಥವಾ ಓದ್ತಿದ್ದೀರಾ? ಅಟ್ಲೀಸ್ಟ್ ಹಿಸ್ಟ್ರಿ ಆಗಿದೆಯಾ? ಇನ್ನೂ ಆಗಿಲ್ಲ. ಎಸ್, ಆಗುತ್ತೆ. ಸೊ ಹಿಸ್ಟ್ರಿ ರಿಮೈನ್ ಸೇಮ್, ಅದೇ ಏನ್ಷಿಯಂಟ್, ಮೆಡಿವಲ್ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ. UPSCಗೆ ಏನು ಸಿಲೆಬಸ್ ಇದೆ, KPSCಗೂ ಕೂಡ ಅದೇ ಸೇಮ್ ಸಿಲೆಬಸ್ ಇದೆ. ಓಕೆನಾ. ನೆಕ್ಸ್ಟ್ ಜಿಯೋಗ್ರಫಿ, ಸೇಮ್ ಅದೇ ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ರಿಮೈನ್ಸ್ ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಆಗಲ್ಲ, ಸರಿನಾ. ದೆನ್ ಎಕಾನಮಿ, ಸೇಮ್ ಅದೇ ಎಕಾನಮಿ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ, ಓಕೆನಾ. ಇನ್ಫ್ಲೇಷನ್ ಚಾಪ್ಟರ್, ಟ್ಯಾಕ್ಸೇಷನ್, ಎಕ್ಸ್ಟರ್ನಲ್ ಸೆಕ್ಟರ್, ಫೈನಾನ್ಷಿಯಲ್ ಮಾರ್ಕೆಟ್ಸ್, ಮೈಕ್ರೋ ಎಕಾನಮಿ. ಸೊ ಇದೆಲ್ಲ ರಿಮೈನ್ ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಎಕಾನಮಿಯಲ್ಲಿ. ಆ್ಯಂಡ್ ದೆನ್ ಪೊಲಿಟಿಯಲ್ಲೂ ಕೂಡ ಸೇಮ್. ಪೊಲಿಟಿ ಲಕ್ಷ್ಮೀಕಾಂತ್ ಏನು ಬುಕ್ ಓದ್ತಿದ್ದೀರಾ, ಆಲ್ಮೋಸ್ಟ್ ಎಲ್ಲ ಅದೇ ರೆಫರ್ ಮಾಡ್ತೀರಾ. ಓಕೆ, ಆ ಬುಕ್ ಓದಿದ್ರು ಸಾಕು. KSಗೂ ಕೂಡ ಪೊಲಿಟಿಯಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಇವನ್ ನಾವು KS ಕ್ಲಾಸ್ ಮಾಡಬೇಕಾದ್ರೂ ಕೂಡ ನಾವು ಕೂಡ ಅದನ್ನೇ ರೆಫರ್ ಮಾಡ್ತೀವಿ. ಓಕೆನಾ. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆಲ್ಸೋ ರಿಮೈನ್ ಸೇಮ್. ಬಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಓದಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಪೆಸಿಫಿಕ್ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಟೈಗರ್ ರಿಸರ್ವ್ಸ್, ಓಕೆನಾ. ಕರ್ನಾಟಕ ರಿಲೇಟೆಡ್ ಏನೇನು ಆಸ್ಪೆಕ್ಟ್ಸ್ ಇದೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಅದನ್ನು ಫೋಕಸ್ ಮಾಡಬೇಕು. ದಟ್ಸ್ ದ ಡಿಫ್ರೆಂಟ್ ಥಿಂಗ್ ಅಷ್ಟೇ, ಸರಿನಾ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಮೈನ್ಸ್ ಸೇಮ್, ಅದೇ ಸ್ಪೇಸ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ, ಹೆಲ್ತ್ ಆ್ಯಂಡ್ ಡಿಸೀಸಸ್, ಕಂಪ್ಯೂಟರ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೇಮ್ ಅದೇ, ಸೇಮ್ ಟು ಸೇಮ್. ನೆಕ್ಸ್ಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, UPSC ಏನು ಓದ್ತೀರಾ ಲಾಸ್ಟ್ 1 ಅಥವಾ 1.5 years ರಿಮೈನ್ ಸೇಮ್, ಅಲಾಂಗ್ ವಿತ್ ದಟ್ ನ್ಯಾಷನಲ್ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಓಕೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಥವಾ CSATಗೆ ಏನು ಓದ್ತೀರಾ ನೀವು, ಸೇಮ್ ಟು ಸೇಮ್ ಅದೇ ಎಲ್ಲ ಇರುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ, ರೈಟ್. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್ ಯಾರಿಗಾದರೂ? ಯೂಶಲಿ ಇದೇನೇನಿದೆ $70 to 75% ಆಫ್ ದ ಸಿಲೆಬಸ್ KSದು ನಿಮ್ಗೆ ಇದರಲ್ಲೇ ಕವರ್ ಆಗುತ್ತೆ. ಓಕೆನಾ. ನಿಯರ್ಲಿ 70 to 75% ಆಫ್ ದ ಸಿಲೆಬಸ್ ವಿಲ್ ಕವರ್ ಇಟ್ ಸೆಲ್ಫ್, ರೈಟ್. ನೆಕ್ಸ್ಟ್ ಹಾಗಾದರೆ ನನ್ಗೆ ಓನ್ಲಿ KSಗೆ ಏನು ಸಪ್ರೇಟಾಗಿ ಓದಬೇಕು, ಓಕೆನಾ. ಬಿಕಾಸ್ ಬೀಯಿಂಗ್ ಮೈಸೆಲ್ಫ್ ನಾನು UPSC ಆಸ್ಪಿರೆಂಟ್ ಆಗಿರೋದ್ರಿಂದ, UPSC ಆ್ಯಂಡ್ KPSC ಎರಡೂ ಎಕ್ಸಾಮ್ ಬರೆದಿರೋದ್ರಿಂದ, ಎರಡೂ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಅಥವಾ ಆ ಸ್ಟೇಜಸ್ ದಾಟಿರೋದ್ರಿಂದ ಹೇಳೋದಾದರೆ UPSC ಬರೆದಿರೋರಿಗೆ KS ಎಕ್ಸಾಮ್ ತುಂಬ ಈಸಿ. ವಿತ್ ಮಿನಿಮಲ್ ಎಫರ್ಟ್ ನೀವು ಆರಾಮಾಗಿ KSನ ಕ್ಲಿಯರ್ ಮಾಡ್ಬೋದು. ಈ 3 ತಿಂಗಳು ಏನು ಟೈಮ್ ಇದೆ, ಡೆಡಿಕೇಟೆಡಾಗಿ ಓದಿದ್ರೆ ಸ್ವಲ್ಪ, ಅಲಾಂಗ್ ವಿತ್ ದಟ್ 70% ಆಫ್ ದ ಸಿಲೆಬಸ್ ನಿಮ್ಗೆ ಹೆಂಗೂ ಓವರ್ಲ್ಯಾಪ್ ಆಗುತ್ತೆ. ಇನ್ನು ಈ 30% ಆಫ್ ದ ಸಿಲೆಬಸ್ ಏನಿದೆ ಅದಕ್ಕೆ ಸ್ವಲ್ಪ ಇವಾಗ ನೀವು ಟೈಮ್ನ ಡೆಡಿಕೇಟ್ ಮಾಡಲೇಬೇಕು, ಓಕೆ ಅಲ್ವಾ. ಸೊ ಯೂಶ್ವಲಿ ನಿಮಗೆ ಹಿಸ್ಟ್ರಿ ಕವರ್ ಆಗಿಲ್ಲ ಅಂತಂದರೆ ಏನು ಮಾಡಿ, ಒಂದು ಹಿಸ್ಟ್ರಿ ತುಂಬ ಏನು ಡೈನಮಿಕ್ ಚಾಪ್ಟರ್ಸ್ ಇರೋದಿಲ್ಲ, ಸ್ಟ್ಯಾಟಿಕ್ಸ್ ಇರುತ್ತಲ್ವ. ಸೊ ಯಾವುದಾದ್ರೂ ಒಂದು ಬುಕ್ನ ರೆಫರ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ಹಿಸ್ಟ್ರಿ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ನಮಗೆ ಬಿಡೋದಕ್ಕಾಗಲ್ಲ. ಯಾವುದಾದ್ರೂ ಒಂದು ಬುಕ್ನ ರೆಫರ್ ಮಾಡಿದ್ರು ಕೂಡ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಅಬ್ದುಲ್ ಕರೀಂ ಸರ್ ಬುಕ್ ಇದೆ, ಏನ್ಷಿಯಂಟ್, ಮೆಡಿವಲ್ ಆ್ಯಂಡ್ ಮಾಡರ್ನ್ ಕಾಂಪ್ರಹೆನ್ಸಿವ್ ಕವರ್ ಆಗುತ್ತೆ. ಸೊ ನಿಮಗೆ ಯೂಶ್ವಲಿ ಹಿಸ್ಟ್ರಿ ಓದಿದ್ರು ಕೂಡ ಗೊತ್ತಾಗುತ್ತೆ. ತುಂಬ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಸ್ ಏನಿಲ್ಲ, ಓಕೆನಾ. ಅದೇ ಕಿಂಗ್ಡಮ್ಸ್, ಯಾರ್ಯಾರು ಕಿಂಗ್ಸ್ ಬಂದರು, ಸೋಷಿಯಲ್ ಲೈಫ್, ಪೊಲಿಟಿಕಲ್ ಲೈಫ್, ಎಕನಾಮಿಕ್ ಲೈಫ್, ಓಕೆ ಅಲ್ಲ. ಯೂಶ್ವಲಿ ನಮ್ಗೆ ಓದಿದ್ರು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಕನ್ಸಿಡರಿಂಗ್ ಆಲ್ರೆಡಿ ಆಗಿರೋರು, ಕೋಚಿಂಗ್ ಮುಗಿಸಿರೋರಿಗಾದರೆ ಇದೆಲ್ಲ ಆಲ್ರೆಡಿ ನೀವು 70 to 75% ಏನಿದೆ ಅದನ್ನೆಲ್ಲ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀರಾ ನೀವು KS ಎಕ್ಸಾಮ್ಗೆ, ಈಗ ಬರೋ 319 ಪೋಸ್ಟಿಗೆ. ಇನ್ನು ಈ 30%ಗೆ ನೀವು ಎಫರ್ಟ್ ಹಾಕಬೇಕಾಗತ್ತೆ, ಓಕೆನಾ. ಸೊ ಹಾಗಾದರೆ ಸಪ್ರೇಟಾಗಿ ಏನೇನು ಓದಬೇಕು ಅಂತ ನೋಡೋದಾದರೆ, ಒಂದು
ಕರ್ನಾಟಕ ಹಿಸ್ಟ್ರಿ ಮೇಜರ್. ಕರ್ನಾಟಕ ಹಿಸ್ಟ್ರಿಯಲ್ಲಿ ಕದಂಬಾಸ್. UPSCಯಲ್ಲಿ ಓದಿರ್ತೀರಾ ನೀವು ಇದನ್ನು? ಕದಂಬಾಸ್ ಚಾಪ್ಟರ್ ಓದಿದ್ದೀರಾ? ಇಲ್ಲ ಅಲ್ವಾ? ಕೇಳಿರ್ತೀರಾ, ಬಟ್ ಮೆನ್ಷನ್ ಮಾಡಿರ್ತಾರೆ ಕದಂಬಾಸ್ ರೂಲಿಂಗ್ ಫ್ರಮ್ ದ ಸೌತ್, ಈ ಥರದ್ದು ಏನಾದರೂ ಮೆನ್ಷನ್ ಮಾಡಿರ್ತಾರೆ. ಬಟ್ ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ KAS ಅಲ್ಲಿ ನೀವು ಇದನ್ನು ಇನ್ ಡೀಟೇಲಾಗಿ ಓದ್ತೀರಾ. ಬೇಸಿಕಲಿ KPSCಯಲ್ಲಿ ಯಾವ ಕಿಂಗ್ಡಮ್ಸ್ ಬಗ್ಗೆ ನೀವು ಇನ್ ಡೀಟೇಲಾಗಿ ಓದ್ತೀರಿ, ಅವ್ರ ಸೋಷಿಯಲ್ ಲೈಫ್, ಪೊಲಿಟಿಕಲ್ ಲೈಫ್, ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು, ಆರ್ಟ್ ಆ್ಯಂಡ್ ಕಲ್ಚರ್, ಓಕೆನಾ, ಎಕನಾಮಿಕ್ ಲೈಫ್, ಇದನ್ನೆಲ್ಲ ಕೂಡ ಇದೆಲ್ಲ ಕಿಂಗ್ಡಮ್ಸ್ದು ಕಂಪ್ಲೀಟಾಗಿ ಓದ್ತೀರಾ. ರೈಟ್. ಕದಂಬಾಸ್, ಗಂಗಾಸ್ ಕೇಳಿದ್ದೀರಾ? ಗಂಗಾಸ್ ಆಫ್ ತಲ್ಕಾಡು, ಓಕೆನಾ? ಬಿಕಾಸ್ ಕದಂಬಾಸ್ ಬಂದು ನಮ್ಮದು ಫಸ್ಟ್ ಕನ್ನಡ ಡೈನೆಸ್ಟಿ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಇಂಡಿಜಿನಿಯಸ್ ಡೈನೆಸ್ಟಿ ಅಂದರೆ ಅದು ಕದಂಬಾಸ್. ನೆಕ್ಸ್ಟ್ ಗಂಗಾಸ್, ಇದನ್ನು ಓದಿರ್ತೀರಾ. ಚಾಲುಕ್ಯಸ್ ಆಫ್ ಬಾದಾಮಿ UPSCಯಲ್ಲಿ ಓದಿರ್ತೀರಲ್ವಾ? ಆಲ್ಮೋಸ್ಟ್ UPSCಯಲ್ಲಿ ಓದಿರ್ತೀರಾ. ಚಾಲುಕ್ಯಸ್ ಆಫ್ ಬಾದಾಮಿ ಓದಿರ್ತೀರಾ. ರಾಷ್ಟ್ರಕೂಟಾಸ್, ರೈಟ್, ರಾಷ್ಟ್ರಕೂಟಾಸ್ ಕೂಡ ಓದಿದ್ದೀರಾ. ಕಲ್ಯಾಣಿ ಚಾಲುಕ್ಯಸ್ ಕೂಡ ಓದಿರ್ತೀರಾ. ಬಟ್ ಇನ್ ಡೆಪ್ತಾಗಿ ಹೋಗಿಲ್ಲ ಅಂದರೂ ಕೂಡ ಕಲ್ಯಾಣಿ ಚಾಲುಕ್ಯಸ್ ಕೇಳಿರ್ತೀರಾ, ಓಕೆ ಅಲ್ಲ? ಬಟ್ ಇದರಲ್ಲಿ ಏನಾಗುತ್ತೆ, ನೀವು ಇದನ್ನೆಲ್ಲ ಇನ್ ಡೆಪ್ತಾಗಿ ಓದ್ತೀರಾ. ಅವ್ರ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಏನೇನಿದೆ, ಓಕೆನಾ? ಸೊ ನೆಕ್ಸ್ಟ್ ಹೊಯ್ಸಳಾಸ್ ತುಂಬ ಇಂಪಾರ್ಟೆಂಟ್. ಮೇನ್ಸಲ್ಲಿ ಯೂಶಲಿ 1 or 2 ಕ್ವಶನ್ಸ್ ಹೊಯ್ಸಳಾಸ್ ಯಾವಾಗಲೂ ಬಂದೇ ಬರುತ್ತೆ, ಎಸ್ಪೆಷಲಿ ಆರ್ಕಿಟೆಕ್ಚರ್. ಬಿಕಾಸ್ ಯಾಕೆಂದರೆ ಬೇಲೂರು, ಹಳೇಬೀಡು ಕೇಳಿದಿರಲ್ವಾ? ಬೇಲೂರು, ಹಳೇಬೀಡು ಇದೆಲ್ಲ ಹೊಯ್ಸಳಾಸ್ ಒನ್ ಆಫ್ ದ ಮಾರ್ವೆಲಸ್ ಆರ್ಕಿಟೆಕ್ಚರ್. ಸೊ ಇದ್ರ ಬಗ್ಗೆ ಪ್ರತಿ ವರ್ಷ 1 or 2 ಕ್ವಶನ್ಸ್ ಮೇನ್ಸಲ್ಲಿ ಕೂಡ ಇರುತ್ತೆ, ಪ್ರಿಲಿಮ್ಸಲ್ಲಂತೂ ಇದ್ದೇ ಇರುತ್ತೆ. ರೈಟ್. ನೆಕ್ಸ್ಟ್ ದ ಇಂಪಾರ್ಟೆಂಟ್ ವಿಜಯನಗರ ಡೈನೆಸ್ಟಿ. UPSCಗೂ ಕೂಡ ತುಂಬ ಫೇವ್ರೇಟ್ ಟಾಪಿಕ್, KPSCಗೂ ತುಂಬ ಫೇವ್ರೇಟ್. UPSCಯಲ್ಲಿ ಪ್ರತಿ ವರ್ಷ ನೀವು ಯೂಶಲಿ ನೋಡೋದಾದರೆ 26 ಒಂದು ಬಿಟ್ಟು 2026 ಬಿಟ್ಟು ಆದರೆ ಹಿಂದಿಂದ ಎಲ್ಲ ವರ್ಷವೂ ಕೂಡ ಒಂದೊಂದು ಕ್ವಶನ್ ವಿಜಯನಗರ ಕಿಂಗ್ಡಮಿಂದ ಇದ್ದೇ ಇರುತ್ತೆ ಅಲ್ವಾ? ಯಾರ್ಯಾರು ಮಲ್ಟಿಪಲ್ UPSC ಅಟೆಂಪ್ಟ್ಸ್ ಕೊಟ್ಟಿದ್ದೀರಾ ಇಲ್ಲಿ? 1 or 2, 1 ಅಥವಾ 2? ಪರವಾಗಿಲ್ಲ ಹೇಳಿ, ಏನು ತೊಂದರೆ ಇಲ್ಲ. 1 ಅಟೆಂಪ್ಟ್ ಕೊಟ್ಟಿದ್ದೀರಾ, ನೀವೆಲ್ಲ ಕೊಟ್ಟಿದ್ದೀರಾ. ಸೊ PYQ ಸಾಲ್ವ್ ಮಾಡಬೇಕಾದ್ರೆ ವಿಜಯನಗರದು ಕ್ವಶನ್ಸ್ ನೋಡಿರ್ತೀರಲ್ವಾ ಯೂಶಲಾಗೆ? ಇಟ್ ಇಸ್ ದ ಹಾಟ್ ಟಾಪಿಕ್ ಫಾರ್ UPSC ಪೇಪರ್ ಸೆಟ್ ಮಾಡೋರಿಗೆ. ವಿಜಯನಗರ ಕಿಂಗ್ಡಮ್ ತುಂಬ ಫೇವ್ರೇಟ್ ಟಾಪಿಕ್. ನೆಕ್ಸ್ಟ್ KPSCಯಲ್ಲೂ ಕೂಡ ವಿಜಯನಗರ ಎಂಪೈರ್ ತುಂಬ ಇಂಪಾರ್ಟೆಂಟ್, ಸರಿನಾ? ಇನ್ ಡೆಪ್ತಾಗಿ KPSCಯಲ್ಲಿ KS ರಿಲೇಟೆಡಾಗಿ ಏನೇನು ಅಂತ ಅದನ್ನು ಓದ್ತೀರಾ. ನೆಕ್ಸ್ಟ್ ಇದನ್ನ ಯಾವುದು ನೀವು ಓದಿರಲ್ಲ UPSCಯಲ್ಲಿ, ನಾಯಕಸ್ ಆಫ್ ಕೆಲಾಡಿ, ಚಿತ್ರದುರ್ಗ, ಯಲಹಂಕ ನಾಡಪ್ರಭುಸ್, ಇದೆಲ್ಲ ಎಕ್ಸ್ಕ್ಲೂಸಿವ್ಲಿ KS ಕರ್ನಾಟಕ ಹಿಸ್ಟ್ರಿಯಲ್ಲಿ ಬರುವಂಥದ್ದು ಅಲ್ವಾ? ಬೆಂಗಳೂರನ್ನ ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡ ಅವರಲ್ವಾ? ಸೊ ಇವ್ರ ಬಗ್ಗೆ ಎಲ್ಲ ಓದ್ತೀರಾ. ನಾಯಕಾಸ್ ಬಗ್ಗೆ ಓದ್ತೀರಾ. ಸೊ ಇದನ್ನೆಲ್ಲ ಇಂಡೆಪ್ತಾಗಿ ಓದ್ತೀರಾ. ನೆಕ್ಸ್ಟ್ ರಾಣಿ ಚೆನ್ನಮ್ಮ ಆ್ಯಂಡ್ ಸಂಗೊಳ್ಳಿ ರಾಯಣ್ಣ ಕೇಳಿದ್ದೀರಾ? ಹೆಸರು ಕೇಳಿರ್ತೀರಾ, ಮೂವಿ ಇದೆಯಲ್ಲ, ರೈಟ್? ಓಕೆ, ಇವ್ರ ಬಗ್ಗೆ ಹಿಸ್ಟ್ರಿ ನೇಮ್. ನೆಕ್ಸ್ಟ್ ಇದೆಲ್ಲ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ರೆಬೆಲಿಯನ್ಸ್ ಅಗೇನೆಸ್ಟ್ ದ ಬ್ರಿಟಿಷ್ ರೂಲ್. ಸೊ ನ್ಯಾಷನಲ್ ಲೆವೆಲಲ್ಲಿ ಏನು ನಡೀತಿದ್ರು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಆ್ಯಂಡ್ ಸಬ್ಸಿಡರಿ ಅಲಯನ್ಸ್ ಅಗೇನೆಸ್ಟು, ಅದೇ ಕೂಡ ನಮ್ಮ ಸ್ಟೇಟಲ್ಲೂ ನಡೀತಿರುತ್ತೆ, ಓಕೆ ಅಲ್ವಾ? ಇವರು ಕೂಡ ಆ ರೀಸನ್ಗೆ ರೆಬೆಲ್ ಮಾಡ್ತಿರ್ತಾರೆ, ರೈಟ್? ನೆಕ್ಸ್ಟ್ ಮೈಸೂರು ಒಡೆಯರ್ ಡೈನೆಸ್ಟಿ, ಇದಂತೂ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಮೈಸೂರು ಒಡೆಯರ್ ರೂಲರ್ಸ್ ಯಾರ್ಯಾರಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಏನು, ಬಿಕಾಸ್ ಬೆಂಗಳೂರಿಗೂ ಕೂಡ ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಲ್ವಾ? ಅವ್ರ ಕಾಂಟ್ರಿಬ್ಯೂಷನ್ ಏನು, ಮೈಸೂರು ಒಡೆಯರ್ಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಚಾಪ್ಟರ್. ನೆಕ್ಸ್ಟ್ ಫ್ರೀಡಮ್ ಮೂವ್ಮೆಂಟ್ ಆ್ಯಂಡ್ ಯೂನಿಫಿಕೇಷನ್, ಬಿಕಾಸ್ ಅಟ್ ದ ನ್ಯಾಷನಲ್ ಲೆವೆಲ್ ಏನೇನು ನಡೀತಿತ್ತು, ಸ್ಟೇಟ್ ಲೆವೆಲಲ್ಲೂ ಕೂಡ ಆ ಫ್ರೀಡಮ್ ಮೂವ್ಮೆಂಟ್ ನಡೀತಾ ಇರುತ್ತೆ. ಸೊ ಕರ್ನಾಟಕದಲ್ಲಿದ್ದಂತಹ ಫ್ರೀಡಮ್ ಮೂವ್ಮೆಂಟ್ ಲೀಡರ್ಸ್ ಯಾರ್ಯಾರಿದ್ರು, ಅವ್ರ ಕಾಂಟ್ರಿಬ್ಯೂಷನ್ಸ್ ಏನು, ಆನ್ ಸೇಮ್ ಲೈನ್ಸ್ ವಿತ್ ಅ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ ಓದ್ತೀರಾ. ಆ್ಯಂಡ್ ಯೂನಿಫಿಕೇಷನ್ ಅಂತ ಒಂದಿದೆ. ನಮ್ಮ ಕರ್ನಾಟಕ ಯೂಶಲಿ ಮೋರ್ ದೆನ್ 100 ಪ್ರಿನ್ಸ್ಲಿ ಸ್ಟೇಟ್ಸ್ ರೂಲ್ ಮಾಡ್ತಾಯಿತ್ತು ಕರ್ನಾಟಕನ. ಓನ್ಲಿ ಈ ರೀಜನ್ ಏನಿದೆ ನಮ್ಮ ಕರ್ನಾಟಕ ಈಗ ಅಟ್ ಪ್ರೆಸೆಂಟ್, ಅದನ್ನು ಮೋರ್ ದೆನ್ 100 ಪ್ರಿನ್ಸ್ಲಿ ಸ್ಟೇಟ್ಸ್ ರೂಲ್ ಮಾಡ್ತಾಯಿದ್ರು. ಬಟ್ ಅವ್ರನ್ನೆಲ್ಲ ಒಂದು ಕಡೆ ತರೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದೇ ಯೂನಿಫಿಕೇಷನ್ ಪ್ರೋಸೆಸ್. ಏನೇನಾಯಿತು, ಯಾವ್ಯಾವ ರೀತಿ ಯೂನಿಫಿಕೇಷನ್ ಆಯಿತು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಓದ್ತೀರಾ. ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ ಆನ್ ಸೇಮ್ ಲೈನ್ಸ್ ವಿತ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ. ಮೇನ್ಸಲ್ಲಿ ಓದ್ತಿರಲ್ಲ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ, ಅದೇ ಥರ ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ ಕೂಡ ಓದ್ತೀರಾ, ರೈಟ್? ದಿಸ್ ಈಸ್ ಫಸ್ಟ್. ಏನು ಡಿಫ್ರೆನ್ಸ್, ಏನು ಸಿಲೆಬಸ್ ನೀವು ಡಿಫ್ರೆಂಟ್ ಓದಬೇಕು ಅಂತಂದರೆ, ಒಂದು ಕರ್ನಾಟಕ ಹಿಸ್ಟ್ರಿ, ಇನ್ನೊಂದು ಕರ್ನಾಟಕ ಜಿಯೋಗ್ರಫಿ. ಕರ್ನಾಟಕ ಜಿಯೋಗ್ರಫಿಯಲ್ಲಿ ಇದನ್ನು ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಓದಿರ್ತೀರಲ್ವಾ? ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಓದಿರ್ತೀರಲ್ವಾ? ಮೌಂಟೈನ್ಸು, ಕೋಸ್ಟಲ್ ರೀಜನ್ಸು, ರಿವರ್ಸು, ಓಕೆಲ್ಲ, ಪ್ಲ್ಯಾಟೋಸು, ಪ್ಲೇನ್ಸು, ಅದೇ ಥರ ಫಿಸಿಕಲ್ ಫೀಚರ್ಸ್ ಆಫ್ ಕರ್ನಾಟಕ. ಕರಾವಳಿ ರೀಜನ್ ಅಂತ ಕರಿತೀವಿ, ಮೈದಾನ್,
ಮಲ್ನಾಡ್ ರೀಜನ್ ಅಂತ ಕರಿತೀವಿ, ವೆಸ್ಟರ್ನ್ ಘಾಟ್ಸ್. ಓಕೆ ಅಲ್ಲ, ಇದ್ರದ್ದೆಲ್ಲ ಫಿಸಿಕಲ್ ಫೀಚರ್ಸ್ನ ಓದ್ತೀರಾ. ಅಲಾಂಗ್ ವಿತ್ ದಟ್ ಕ್ಲೈಮೇಟ್ ಆಫ್ ಕರ್ನಾಟಕ, ಮುಂಗಾರು ಮಳೆ ಹಿಂಗಾರು ಮಳೆ ಇದೆಲ್ಲ ಕೇಳಿದಿರಲ್ವಾ, ಪ್ರೀ ಮಾನ್ಸೂನ್ ಮಾನ್ಸೂನ್. ಮುಂಗಾರು ಮಳೆ ಮೂವಿ ಎಲ್ಲ ವಿತ್ ರಿಲೇಟೆಡ್ ಟು ಕ್ಲೈಮೇಟ್. ಓಕೆನಾ, ಇದ್ರದ್ದೆಲ್ಲನೂ ಕೂಡ ಓದ್ತೀರಾ ವಿತ್ ರಿಸ್ಪೆಕ್ಟ್ ಟು ಕ್ಲೈಮೇಟ್ ಆಫ್ ಕರ್ನಾಟಕ. ನೆಕ್ಸ್ಟ್, ವಾಟರ್ ರಿಸೋರ್ಸಸ್ ಆಫ್ ಕರ್ನಾಟಕ. ಯಾವ್ಯಾವ ಮೇಜರ್ ರಿವರ್ಸ್ ಇದೆ? ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆನಾ, ಕೃಷ್ಣ, ಕಾವೇರಿ ಮತ್ತು ತುಂಗಭದ್ರಾ. ಓಕೆ ಅಲ್ಲ, ವೆಸ್ಟ್ ಫ್ಲೋಯಿಂಗ್ ಬಂದರೆ ಅಘನಾಶಿನಿ ಇದೆ, ಸರಸ್ವತಿ ಇದೆ. ಈ ಎಲ್ಲ ರಿವರ್ಸ್ ಬಗ್ಗೆ ಕಂಪ್ಲೀಟಾಗಿ ಓದ್ತೀರಾ. ಅದ್ರ ಕ್ಯಾಚ್ಮೆಂಟ್ ಏರಿಯಾ ಏನು, ಯಾವ್ಯಾವ ಡಿಸ್ಟ್ರಿಕ್ಸಲ್ಲಿ ಹೋಗುತ್ತೆ. ರೈಟ್. ನೆಕ್ಸ್ಟ್, ನ್ಯಾಚುರಲ್ ರಿಸೋರ್ಸಸ್ ಆಫ್ ಕರ್ನಾಟಕ ವಿಚ್ ಇನ್ಕ್ಲೂಡ್ಸ್ ಫಾರೆಸ್ಟ್ ಇರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇರ್ಬೋದು. ಓಕೆನಾ, ಅಗ್ರಿಕಲ್ಚರ್ ರಿಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ. ನೆಕ್ಸ್ಟ್, ಎಕನಾಮಿಕ್ ಜಿಯೋಗ್ರಫಿ ಆಫ್ ಕರ್ನಾಟಕ. ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಇಂಡಿಯಾ ಲೆವೆಲ್ ಓದಿರ್ತೀರಲ್ವಾ. ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಲೆವೆಲ್, ಐರನ್ ಓರ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಗೋಲ್ಡ್, ಸಿಲ್ವರ್, ಹೆಮಟೈಟ್, ಮ್ಯಾಗ್ನೆಟೈಟ್ ಇದೆಲ್ಲ ಕೇಳಿರ್ತೀರಲ್ವಾ. ಕರ್ನಾಟಕದಲ್ಲಿ ಯಾವ್ಯಾವ ನ್ಯಾಚುರಲ್ ರಿಸೋರ್ಸಸ್ ಇದೆ ಅಥವಾ ಮಿನರಲ್ ರಿಸೋರ್ಸಸ್ ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ಓದ್ತೀರಾ. ಫಾರ್ ಎಕ್ಸಾಂಪಲ್, ಕರ್ನಾಟಕ ಲೀಡಿಂಗ್ ಪ್ರೊಡ್ಯೂಸರ್ ಇನ್ ಗೋಲ್ಡ್, ಗೊತ್ತಿದೆಯಾ ಅಲ್ವಾ? ಎಲ್ಲೆಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಕರ್ನಾಟಕದಲ್ಲಿ? ಹಟ್ಟಿ, ರಾಯಚೂರು. KGF ಅಲ್ಲಿ ಇತ್ತು, ಇವಾಗ ಅದು ಆಪ್ರೇಷನಲ್ ಇಲ್ಲ. ಓಕೆನಾ, ಸೊ ಈ ಥರದ್ದು ಯಾವ್ಯಾವ ಮಿನರಲ್ ರಿಸೋರ್ಸಸ್ ಕರ್ನಾಟಕದಲ್ಲಿ ಸಿಗುತ್ತೆ, ಅದ್ರ ವಿತ್ ರೆಸ್ಪೆಕ್ಟ್ ಟು ದಟ್ ಮಿನರಲ್ ರಿಸೋರ್ಸಸ್ ಅದನ್ನು ಡೀಟೇಲಾಗಿ ಓದ್ತೀರಾ. ರೈಟ್. ನೆಕ್ಸ್ಟ್, ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್ ಅಂತೇಳಿ 40 ಕ್ವಶನ್ಸ್ ನಾನು ಏನು ಹೇಳಿದೆ ಪೇಪರ್ 2 ಅಲ್ಲಿ, ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ ಇದು ಈ ರಿಲೇಟೆಡ್ ಬರುತ್ತೆ. ಇದರಲ್ಲಿ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಕರ್ನಾಟಕ ರಿಲೇಟೆಡ್, ಕರ್ನಾಟಕ ಸ್ಟೇಟ್ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಅಲಾಂಗ್ ವಿತ್ ದಟ್ ಸ್ಟೇಟ್ ಇಂಪಾರ್ಟೆಂಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್. ಫಾರ್ ಎಕ್ಸಾಂಪಲ್, 5 ಫ್ರೀ ಯೋಜನೆಗಳಿದೆ ಗೊತ್ತಲ್ವಾ? ಯಾವ್ಯಾವುದು? ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಆ್ಯಂಡ್ ಇನ್ನೊಂದು ಸಬ್ಸಿಡೈಸ್ ಫುಡ್ ಗ್ರೈನ್ಸ್ ಕೊಡ್ತಾರಲ್ವಾ, ಸೊ ಆ ರಿಲೇಟೆಡ್. ಸೊ ಇದ್ರದ್ದು ಏನೇನು ಪ್ರೋಗ್ರಾಮ್ಸ್, ಇದನ್ನು ಬಿಟ್ಟು ಬೇರೆ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಪ್ರೋಗ್ರಾಮ್ಸ್ಗಳಿದೆಯಾ, ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಏನಾದರೂ ಇದೆಯಾ? ಸೊ ಎಲ್ಲ ಲಾಸ್ಟ್ 1-1.5 ವರ್ಷದಿಂದ ಇಂಪಾರ್ಟೆಂಟ್ ಕರೆಂಟ್ ಅವೆಂಟ್ಸ್ ಫ್ರಮ್ ಕರ್ನಾಟಕ ಸ್ಟೇಟ್ 40 ಕ್ವಶನ್ಸ್. ಓಕೆ ಅಲ್ಲ, ಇದನ್ನು ಸಪ್ರೇಟಾಗಿ ಓದ್ತೀರಾ. ಆ್ಯಂಡ್ ಇದು 3 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೇನ್ಸ್. ಈ 3 ಮಂತ್ಸ್ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ, ಬಟ್ ಹಂಗಂತ ಬಿಡಲೂ ಆಗಿಲ್ಲ. ಇದನ್ನು ಒಂದು ಸ್ವಲ್ಪ ಓವರ್ವ್ಯೂ ಐಡಿಯಾ ತೊಗೊಳ್ಳಿ, ಹೆಂಗಂದರೆ ಮೇನ್ಸ್ಗೆ ಯಾವ ರೀತಿ ಬರುತ್ತೆ, ಅಟ್ಲೀಸ್ಟ್ PYQsನ ನೋಡಿ ಯಾವ ರೀತಿ ಬರ್ತಾ ಇದೆ ಏನು ಅನ್ನೋದು ಐಡಿಯಾ ಬರುತ್ತೆ. ಓಕೆನಾ, ಮೇಜರಾಗಿ ನಾನು 70% ಪ್ರಿಪೇರ್ ಆಗಿದ್ದೀನಿ. ಇನ್ನು 30% ಏನು ಬರುತ್ತೆ? ಒಂದು ಕರ್ನಾಟಕ ಹಿಸ್ಟ್ರಿ, ಓಕೆ ಅಲ್ಲ, ಇನ್ನೊಂದು ಕರ್ನಾಟಕ ಜಿಯೋಗ್ರಫಿ, ಇನ್ನೊಂದು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಫಾರ್ ಪ್ರಿಲಿಮ್ಸ್. ಮೇನ್ಸಿಗೆ ಅಂದರೆ ಇದು 3 ಎಕ್ಸ್ಟ್ರಾ ಬರುತ್ತೆ. ಇಷ್ಟೇ ಎಕ್ಸ್ಟ್ರಾ ಓದಬೇಕಾಗಿರೋದು. ಓಕೆನಾ? ಈಸ್ ಇಟ್ ಡಿಫಿಕಲ್ಟ್ ಆರ್ ಈಸಿ ಕಂಪೇರ್ ಟು ಅದರ್ ಓನ್ಲಿ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ KS ಆರ್ KPSC? ಅವರು ಎಲ್ಲನೂ ಮತ್ತೆ ಹೊಸ್ದಾಗಿ ಓದಬೇಕು ಅಲ್ವಾ? ಸೊ ನೀವು ಆಲ್ರೆಡಿ 70 to 75% ಆಫ್ ದ ಸಿಲೆಬಸ್ ಪ್ರಿಪೇರ್ ಆಗಿದ್ದೀರಾ ಅಥವಾ ಆಗ್ತಿದ್ದೀರಾ. ಬಟ್ ಇನ್ನೇನು ಮಾಡಬೇಕು? ಈ 30%ಗೆ ನಾನು ಎಕ್ಸ್ಕ್ಲೂಸಿವ್ಲಿ ಪ್ರಿಪೇರ್ ಆಗಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೀವು ಕೇಳ್ತೀರಾ, ಹೌ ಕ್ಯಾನ್ ಐ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಎಕ್ಸಿಸ್ಟಿಂಗ್ UPSC ಪ್ರಿಪ್ರೇಷನ್ ಅನ್ನೋದಾದರೆ ಇದೇನೆ. ಸೊ ಆಲ್ರೆಡಿ ದಿ 70% ಆಫ್ ದ ಬೇಸಿಕ್ ಸಿಲೆಬಸ್ ಏನಿದೆ ಅದನ್ನು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ, ಕನ್ಸಿಡರಿಂಗ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ ನಾನು ಈಗ ಏನು ಮಾಡಬೇಕು, ಈಗಿರೋ 3 ತಿಂಗಳಲ್ಲಿ, ದೀಸ್ 3 ಮಂತ್ಸಲ್ಲಿ ಐ ಮಸ್ಟ್ ಫೋಕಸ್ ಅಗ್ರೆಸಿವ್ಲಿ ಆನ್ ಕರ್ನಾಟಕ ರಿಲೇಟೆಡ್ ಆಸ್ಪೆಕ್ಟ್ಸ್. ಫಾರ್ ಎಕ್ಸಾಂಪಲ್, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಓಕೆ ಅಲ್ಲ? ಇದಕ್ಕೆ ಟೈಮ್ ಯಾವ ರೀತಿ ಮಾಡ್ಕೋತೀರಾ ಅನ್ನೋದು ಸೊ ನಿಮ್ಮ ಇಂಡಿವಿಜುವಲಿಗೆ ಬಿಟ್ಟಿರುತ್ತೆ. ಬಟ್ ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ನೀವು UPSC ಓದಿದ್ದೀನಿ ಅನ್ನೋದಾದರೆ ನೀವು ಒಂದು 10 hours ಟೈಮ್ ಕೊಡ್ತೀನಿ ಅಂದರೆ UPSC ರಿಲೇಟೆಡ್ ಸಬ್ಜೆಕ್ಟ್ಸ್ಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಕರ್ನಾಟಕ ರಿಲೇಟೆಡ್ ಏನೇನು ಫೋಕಸ್ ಇದೆ ಎಕ್ಸ್ಕ್ಲೂಸಿವ್ಲಿ ಫಾರ್ KSಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ. ಓಕೆ ಅಲ್ವಾ? ಏಕೆಂದರೆ ಹೊಸ್ದಾಗಿ ಓದ್ತಾ ಇದ್ದೀರಾ, ಹೊಸ ಸಬ್ಜೆಕ್ಟ್ಸ್ ನಿಮಗೆ ಸ್ವಲ್ಪ. ಅದರ್ ದೆನ್ ದಟ್ ಮತ್ತಿನ್ನೇನು ಇದಿಷ್ಟು ಓಕೆನಾ? ಇಂಟಿಗ್ರೇಟಿಂಗ್ KS ವಿತ್ UPSC ಪ್ರಿಪ್ರೇಷನ್.
ಸೊ ಎಲ್ರಿಗೂ ಮೇಜರ್ ಕ್ವಶನ್ ಇದಾದಮೇಲೆ ಸರ್ ಈಗ ಕೆ ಎಸ್ ಬಿಟ್ಟಿದ್ದಾರೆ, ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನ್ನ ಈ ವರ್ಷ ಪಾಸ್ ಮಾಡಬೇಕಾ, ಸ್ಕಿಪ್ ಮಾಡಲಾ? ನಾನು ಹೇಳೋದಾದರೆ ಇಟ್ಸ್ ಎ ಬಿಗ್ ನೋ. ಸ್ಕಿಪ್ ಮಾಡಬೇಡಿ. ಎರಡು ಡಿಫ್ರೆಂಟ್ ಎಕ್ಸಾಮ್ ಏನಲ್ಲ. ಆಲ್ರೆಡಿ 70% ಪ್ರಿಪೇರ್ ಆಗಿದ್ದೀರಲ್ವ ಯು ಪಿ ಎಸ್ ಸಿಗೆ, ಆ್ಯಂಡ್ ಆ 70% ನಿಮಗೆ ಯು ಪಿ ಎಸ್ ಸಿ ಕಂಪ್ಲೀಟಾಗಿ ಅದೇ ಬರೋದಲ್ವಾ. ಇವಾಗ November 15th ಎಕ್ಸಾಮ್ ಇದೆ. ಎಲ್ರಿಗೂ ಡೇಟ್ ನೋಡಿದ್ದೀರಾ? ಕೆ ಎಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ದೀರಾ? ಯಾರಾದರೂ ಆಲ್ರೆಡಿ ಹಾಕಿದ್ದೀರಾ? ಫಾಸ್ಟ್ ಅವರು. ನೆಕ್ಸ್ಟ್ ಇನ್ನೂ ಮಿಕ್ಕಿದವರು ಇನ್ನೂ ಹಾಕಿಲ್ಲ. ಅಪ್ಲಿಕೇಶನ್ ಹಾಕಿ ಆದಷ್ಟು ಬೇಗ. ಆ್ಯಂಡ್ November 15th ಇರೋದ್ರಿಂದ ನೀವೇನು ಮಾಡ್ತೀರಾ, ಈಗ ಯು ಪಿ ಎಸ್ ಸಿದು ಅಥವಾ ಕೆ ಪಿ ಎಸ್ ಸಿ ಇಲ್ಲಿ ಇಂಟಿಗ್ರೇಟ್ ಆಗುವಂಥ 70% ಓದಿರ್ತೀರಲ್ವಾ? ಓದಿರ್ತೀರಾ. ಇನ್ನು 30% ಎಕ್ಸ್ಟ್ರಾ ಕೆ ಎಸ್ಗಂತ ಅಷ್ಟೇ ಓದ್ತೀರಾ. ಯು ಪಿ ಎಸ್ ಸಿನ ಸ್ಕಿಪ್ ಮಾಡೋದ್ರಲ್ಲಿ ಏನು ಅರ್ಥ ಇರುತ್ತೆ? ಇಂಟಿಗ್ರೇಟೆಡ್ ಆಗಿ ಪ್ರಿಪೇರ್ ಆಗ್ತಿದ್ದೀರಲ್ವಾ? ಯು ಪಿ ಎಸ್ ಸಿಗೆ ಸಪ್ರೇಟ್ ಏನಾದರೂ ಸಿಲೆಬಸ್ ಇದೆಯಾ ಅಥವಾ ಕೆ ಪಿ ಎಸ್ ಸಿಗೆ ಸಪ್ರೇಟ್ ಇದೆಯಾ? ಎಂಟೈರ್ಲಿ ಡಿವಿಯೇಟ್ ಆಗ್ತಿದೆಯಾ ಎರಡು ಎಕ್ಸಾಮು? ಇಲ್ಲ 70 to 75% ಸೇಮ್ ಇದೆ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ February 12 ಅಥವಾ 13 ಹಿಡಿದು ಅಲ್ಲಿಂದ ಒಂದು 4 ಡೇಸ್ವರೆಗೂ ಮೇನ್ಸ್ ಇರುತ್ತೆ. ಫೆಬ್ರವರಿ ಎಂಡಿಗೆ ಮುಗಿಲಿ ಮೇನ್ಸ್ ಅಂದ್ಕೊಳ್ಳಿ. ಮೇನ್ಸ್ಗೂ ಕೂಡ ಪ್ರಿಪೇರ್ ಆಗಿರ್ತೀರಾ. ಮೇನ್ಸಲ್ಲೂ ಕೂಡ ಅದೇ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪೊಲಿಟಿ, ಎಥಿಕ್ಸ್, ಎಸ್ಸೆ ಪ್ರಿಪೇರ್ ಆಗಿರ್ತೀರಲ್ವಾ? ಓಕೆನಾ? ಆ್ಯಂಡ್ ನೀವು ನಾರ್ಮಲಾಗಿ ಹಂಗೆ ಪ್ರಿಪೇರ್ ಆಗೋದಕ್ಕೂ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಅಂತ ಪ್ರಿಪೇರ್ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ತುಂಬ ಸೀರಿಯಸ್ ಆಗಿ ಪ್ರಿಪೇರ್ ಆಗಿರ್ತೀರಾ. ವಿಚ್ ಆಲ್ಸೋ ಹೆಲ್ಪ್ಸ್ ಫಾರ್ ಯು ಪಿ ಎಸ್ ಸಿ ಮೇನ್ಸ್. ನೆಕ್ಸ್ಟು 2027 ಯಾರು ಪ್ರಿಲಿಮ್ಸ್ ಬರೀತೀರಾ, ಪ್ರಿಲಿಮ್ಸ್ ಕ್ಲಿಯರ್ ಆದರೂ ಕೂಡ ಅವ್ರದ್ದು ಮೇನ್ಸ್ಗೆ ಈಗ ಆಲ್ರೆಡಿ ನೀವು ಪ್ರಿಪೇರ್ ಆಗ್ತಿದ್ದೀರಾ. ಬಿಕಾಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕೆ ಎಸ್ ಮೇನ್ಸ್ ಆಲ್ಸೋ. ಕೆ ಎಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ, ನಾನು ಮೇನ್ಸ್ ಬರಿತಾ ಇದ್ದೀನಿ. ಅದೇ ಮೇನ್ಸ್ ನಾಲೆಡ್ಜ್ನ ನಾನು ಯು ಪಿ ಎಸ್ ಸಿ ಬರಿಬೇಕಾದ್ರೆ ಯು ಪಿ ಎಸ್ ಸಿ ರಿಲೇಟೆಡಾಗಿ ಏನು ಓರಿಯೆಂಟ್ ಮಾಡಬೇಕು ಚೇಂಜಸ್ ಮಾಡಿಕೊಂಡು ಆ ಥರ ಮಾಡಿಕೊಂಡು ನಾನು ಯು ಪಿ ಎಸ್ ಸಿ ಮೇನ್ಸ್ ಕೂಡ ಬರಿತೀನಿ. ಓಕೆನಾ? ನಿಮಗೆ ಫೆಬ್ರವರಿಯಲ್ಲಿ ಎಕ್ಸಾಮ್ ಮುಗಿದ್ರೂ ಕೂಡ ಮಾರ್ಚ್, ಏಪ್ರಿಲ್ ಆ್ಯಂಡ್ ಮೇಯಲ್ಲಿ ಒಂದು 15 to 20 ಡೇಸ್ ಅಂದ್ಕೊಂಡ್ರು ಬರೀ ಯು ಪಿ ಎಸ್ ಸಿಗೆ ನಾನು ಏನು ಓದಬೇಕಾಗುತ್ತೆ 26ಗೆ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಆ್ಯಂಡ್ ಕರೆಂಟ್ ಅಫೇರ್ಸ್ ವಿತ್ ಒಂದು 4-5 ಮಂತ್ಸು ಕರೆಂಟ್ ಅಫೇರ್ಸ್ ಓದಬೇಕಾಗತ್ತೆ. ಅದು ಬಿಟ್ಟು ಇನ್ನೇನೋ ಆಪ್ಷನಲ್ ಸಬ್ಜೆಕ್ಟ್ ಒಂದು ಓದಬೇಕು. ಅದನ್ನು ಒಂದು 15 to 20 ಡೇಸಲ್ಲಿ ರಿವಿಷನ್ಸ್ ಮಾಡ್ಕೊಳ್ಳಿ. ಯು ವಿಲ್ ಬಿ ರೆಡಿ ಫಾರ್ ಯು ಪಿ ಎಸ್ ಸಿ ಆಲ್ಸೋ ಅಲ್ವಾ? ರೈಟ್? ಸ್ಕಿಪ್ ಮಾಡ್ತೀರಾ ಹಾಗಾದರೆ ಯು ಪಿ ಎಸ್ ಸಿನ? ನೆಕ್ಸ್ಟು 2027ಗೆ ಕನ್ಸಿಡರಿಂಗ್ ಕೆ ಎಸ್ ಎಕ್ಸಾಮ್ ಇದೆ ಈ ವರ್ಷ, ನಾನೆಲ್ಲ ಇಲ್ಲೇ ಫೋಕಸ್ ಮಾಡ್ತೀನಿ, ಯು ಪಿ ಎಸ್ ಸಿ ನನಗೆ ಬರೆಯೋಕ್ಕಾಗಲ್ಲ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ಬಿಕಾಸ್ ನಾನು ತುಂಬ ನೋಡಿದ್ದೀನಿ ಲಾಸ್ಟೆಲ್ಲ ಕೆ ಎಸ್ ಎಕ್ಸಾಮ್ ಬಿಟ್ಟಾಗ ಕೆ ಎಸ್ಗೋಸ್ಕರ ಯು ಪಿ ಎಸ್ ಸಿನ 1 attempt 2 attempt ಸ್ಕಿಪ್ ಮಾಡಿರೋರು ತುಂಬ ಜನ ಇದ್ದಾರೆ. ಸ್ಕಿಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಬಿಕಾಸ್ ಎರಡೂ ಸಿಲೆಬಸ್ ಇಂಟಿಗ್ರೇಟೆಡ್ ಆಗಿದೆ, ಎರಡೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ಒಂದೇ ಥರ ಇದೆ. ಬಟ್ ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಓದಬೇಕಾಗುತ್ತೆ. ಯು ಪಿ ಎಸ್ ಸಿ ಅಂತ ಬಂದಾಗ ಒಂದಷ್ಟು ಆಪ್ಷನಲ್ಸು ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ನ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಅಲ್ವಾ? ಸೊ ದೆರ್ ಇಸ್ ನೋ ಸ್ಕಿಪ್ಪಿಂಗ್ ಯು ಪಿ ಎಸ್ ಸಿ ಅಟೆಂಪ್ಟ್ ಫಾರ್ 2027. ರೈಟ್? ನೆಕ್ಸ್ಟ್, ಸೊ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ರೆ ಹಾಗಾದರೆ ಹೌ ಎಫೆಕ್ಟಿವ್ಲಿ ಐ ಕ್ಯಾನ್ ಪ್ರಿಪೇರ್ ಫಾರ್ ಬೋತ್ ಕೆ ಎಸ್ ಆ್ಯಂಡ್ ಯು ಪಿ ಎಸ್ ಸಿ. ಈ ಪಾರ್ಟಿಗೆ ಬರೋದಾದರೆ ಕಾಮನ್ ಫೌಂಡೇಶನ್ ಸಬ್ಜೆಕ್ಟ್ಸ್ ಏನೇನಿದೆ ಅಲ್ವಾ? ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಎರಡಕ್ಕೂ ಕೂಡ ನೀವು ಈಗ ಪ್ರಿಪೇರ್ ಆಗ್ತಿದ್ದೀರಾ. ನಾಟ್ ಓನ್ಲಿ ಫಾರ್ ಕೆ ಪಿ ಎಸ್ ಸಿ, ರೈಟ್? ಎರಡಕ್ಕೂ ಪ್ರಿಪೇರ್ ಆಗ್ತಿದ್ದಾಗ ಈ ಕಾಮನ್ ಪೊಲಿಟಿ, ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಸೈನ್ಸ್, ಎನ್ವಿರಾನ್ಮೆಂಟ್ ಏನೇನಿದೆ ಯು ಪಿ ಎಸ್ ಸಿಗೂ ಪ್ರಿಪೇರ್ ಆಗ್ತಿದ್ದೀರಾ, ಜೊತೆಗೆ ಕೆ ಪಿ ಎಸ್ ಸಿ ಕೂಡ ಪ್ರಿಪೇರ್ ಆಗ್ತಿದ್ದೀರಾ ಅಲ್ವಾ? ನೆಕ್ಸ್ಟ್, ಏನೇನು ಸಿಲೆಬಸ್ ಓವರ್ಲ್ಯಾಪ್ ಆಗುತ್ತೆ ಅನ್ನೋದನ್ನು ಫಸ್ಟು ಐಡೆಂಟಿಫೈ ಮಾಡ್ಕೋಬೇಕು. ವಿಚ್ 70 to 75% ಸಿಲೆಬಸ್ ಓವರ್ಲ್ಯಾಪ್ ಆಗ್ತಿದೆ ಅಲ್ವಾ? ಅಂದರೆ ನೀವು ಎರಡೂ ಎಕ್ಸಾಮ್ಗೆ ಆಲ್ರೆಡಿ 70 to 75% ಪ್ರಿಪೇರ್ ಆಗ್ತಿದ್ದೀರಾ. ಎಕ್ಸ್ಟ್ರಾ ಏನೇನಾಗಬೇಕು ಅನ್ನೋದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡ್ತೀರಾ ಈ 3 ತಿಂಗಳಲ್ಲಿ, ರೈಟ್? ಜೊತೆಗೆ ಇಂಟಿಗ್ರೇಟ್ ಕಾಮನ್ ಟಾಪಿಕ್ಸ್, ಈ ಕಾಮನ್ ಟಾಪಿಕ್ಸ್ ಏನೇನಿದೆ ಅದನ್ನು ಇಂಟಿಗ್ರೇಟ್ ಮಾಡಿ ಓದ್ಕೋತೀರಾ. ಜೊತೆಗೆ ಅಲೋಕೇಟ್ ಟೈಮ್ ಫಾರ್ ಕೆ ಎಸ್ ಸ್ಟೇಟ್ ಸ್ಪೆಸಿಫಿಕ್ ಸ್ಟಡಿ. ನಿಮ್ಮ ಟೈಮ್ ಟೇಬಲ್ ಅಥವಾ ನಿಮ್ಮ ಸ್ಟಡಿ ಅವರ್ಸಲ್ಲಿ ಎಕ್ಸ್ಕ್ಲೂಸಿವ್ಲಿ ಕೆ ಎಸ್ಗೆ ಅಂತ ಹೇಳಿ ಒಂದಷ್ಟು ಟೈಮ್ನ ಎತ್ತಿ ಸೈಡ್ಗೆ ಇಡಬೇಕು. ಓಕೆ ಅಲ್ವಾ? ಎಷ್ಟು ಅವರ್ಸ್ ಇರ್ತೀರಾ? ಯೂಶ್ವಲಿ ಅದು ಇಂಡಿವಿಜುವಲಿ ಡಿಪೆಂಡ್ ಆಗುತ್ತೆ. ಇಲ್ಲ ಸರ್ ನಾನು 10 ಅವರಲ್ಲಿ ಒಂದು 8 ಅವರ್ ಕೆ ಎಸ್ಗೆ ಕೊಡ್ತೀನಿ, 2 ಅವರ್ ಯು ಪಿ ಎಸ್ ಸಿ ಕೊಡ್ತೀನಿ ಅಂದರೆ ಇಟ್ಸ್ ಯುವರ್ ವಿಶ್. ಅಥವಾ 5 ಅವರ್ಸ್ ಥರ ಡಿವೈಡ್ ಮಾಡ್ಕೋತೀನಿ ಅಂದ್ರೂ ಓಕೆ, ಇಟ್ಸ್ ನಾರ್ಮಲ್. ಓಕೆನಾ? 5 ಅವರ್ ಥರ ಕೊಡೋದಾದರೆ ಇನ್ನೂ ಒಳ್ಳೆಯದು. 5 ಅವರ್ಸ್ ಫಾರ್ 70% ಏನಿದೆ ಅದಕ್ಕೆ ಇನ್ನೊಂದು 30%ಗೆ ಇನ್ನೊಂದು 5 ಅವರ್ಸ್ ನಾನು ಕೊಡ್ತೀನಿ, ಸರಿನಾ? ರೆಗ್ಯುಲರ್ ರಿವಿಷನ್ ಆ್ಯಂಡ್ ಮಾಕ್ ಟೆಸ್ಟ್, ಇದು ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ಯು ಪಿ ಎಸ್ ಸಿ ಟೆಸ್ಟ್ಗಳನ್ನ ಕೊಟ್ಟಿರ್ತೀರಾ,
ಬಟ್ KPSC ಯಾವ ರೀತಿ ಇರುತ್ತೆ ಅನ್ನೋದನ್ನು ಇನ್ನೂ ನೋಡಿರಲ್ಲ ಅಂತ ಅಂದ್ಕೊಂಡು KS ರಿಲೇಟೆಡ್ ಟೆಸ್ಟ್ಗಳೇನಿದೆ ಅದನ್ನು ರೆಗ್ಯುಲರಿಗೆ ಕೊಡ್ತಾ ಹೋಗಬೇಕು ಅಟ್ಲೀಸ್ಟ್ ಈ 3 ತಿಂಗಳಿಗಾದರೂ. ಸರಿನಾ? UPSC ಕೊಡೋದಕ್ಕೆ ನೆಕ್ಸ್ಟು KS ಆದಮೇಲೆ ಟೈಮ್ ಇರುತ್ತೆ. ಆ 2-2.5 ತಿಂಗಳಲ್ಲಿ ನೀವು UPSCಗೆ ರೆಗ್ಯುಲರಿಗೆ ಮಾರ್ಕ್ಸ್ಗಳನ್ನ ಕೊಡ್ಬೋದು. ಇವಾಗ KS ಸ್ಪೆಸಿಫಿಕ್ ಏನೇನಿದೆ ಅದು ರೆಗ್ಯುಲರಿಗೆ ಮಾರ್ಕ್ಸ್ ಕೊಡ್ತಾ ಹೋಗಬೇಕು. ಸರಿನಾ? ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಓಕೆ ನಮಗೆ ರಿಸೋರ್ಸಸ್ ಎಲ್ಲಿಂದ ಸಿಗುತ್ತೆ, ಓಕೆನಾ? ಇವಾಗ ಇಷ್ಟೆಲ್ಲ ಹೇಳಿದ್ರೆ ಇದು ಓದಬೇಕು, ಎಕ್ಸ್ಟ್ರಾ ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಎಲ್ಲ ಓದಬೇಕು, ನಮಗೇನು ಐಡಿಯಾ ಇಲ್ಲ ಯಾವ ರೀತಿ ಓದೋದು ಅನ್ನೋದಾದರೆ, ಸೊ ವಿ ಹ್ಯಾವ್ ಕೋರ್ಸಸ್ ಫ್ರಮ್ 17th ಸ್ಟಾರ್ಟ್ ಆಗ್ತಿದೆ. ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಸ್ಟೇಟ್ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಕಂಪ್ಲೀಟ್ಲಿ 100 ಅವರ್ಸಲ್ಲಿ, ಓಕೆನಾ? 40 hours ಫಾರ್ ಕರ್ನಾಟಕ ಹಿಸ್ಟ್ರಿ, 40 hours ಫಾರ್ ಕರ್ನಾಟಕ ಜಿಯೋಗ್ರಫಿ, 20 hours ಫಾರ್ ಕರ್ನಾಟಕ ಸ್ಟೇಟ್ ಎಕನಾಮಿಕ್ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ, ಓಕೆನಾ? ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಕೋರ್ಸ್ ಡಿಸೈನ್ ಫಾರ್ UPSC ಆಸ್ಪಿರೆಂಟ್ಸ್, ಓಕೆನಾ? ಇನ್ 30% ಏನಿದೆ ಈ 30% ಈ 100 ಅವರ್ಸಲ್ಲಿ ಕವರ್ ಆಗುತ್ತೆ. ಸರಿನಾ? ಜೊತೆಗೆ ರೀಕ್ಯಾಪ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ತುಂಬ ಜನ ಇಲ್ಲಿರೋರು ಜಾಯ್ನ್ ಆಗಿರ್ಬೋದು, ಪ್ರಾಬ್ಲಿ ನೋಡಿದ್ದೀನಿ ಅನ್ಕೋತೀನಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಟೋಟಲ್ 60 ಅವರ್ಸಲ್ಲಿ ನಿಮಗೆ UPSCಗೂ ಬೇಕಾಗುವಂತಹದ್ದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗುತ್ತೆ, ಸ್ಟೇಟ್ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗುತ್ತೆ. ಜೊತೆಗೆ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಅಲಾಂಗ್ ವಿತ್ ದಟ್ ಯು ವಿಲ್ ಗೆಟ್ 18 months ಆಫ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್. ಸರಿನಾ? ಲಾಸ್ಟ್ 1.5 ವರ್ಷದ್ದು ಈ ಎಕ್ಸಾಮ್ಗೆ KSಗೆ ರೆಡಿಮೇಡ್ ಮೆಟೀರಿಯಲ್ ನಿಮಗೆ 1.5 ವರ್ಷದ್ದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಕೂಡ ಈ ಕೋರ್ಸಲ್ಲೇ ಅವೈಲಬಲ್ ಇರುತ್ತೆ. ಸರಿನಾ? ಓಕೆ, ನಾನೆಲ್ಲ ಓದಿದ್ದಾಯಿತು. ಪ್ರಾಕ್ಟೀಸ್ ಮಾಡಬೇಕು ಟೆಸ್ಟ್ಗಳಂದರೆ ಕದನ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಥ್ರೂ ಔಟ್ ಕರ್ನಾಟಕದಲ್ಲಿ ಫೇಮಸ್ ಆಗಿರೋಂಥ ನಮ್ಮ ಟೆಸ್ಟ್ ಸೀರೀಸ್. ಆ್ಯಕ್ಚುಲಿ ಇದು ಕೂಡ ಸ್ಟಾರ್ಟ್ ಆಗಿದೆ. ಬಟ್ ನೀವು ಯಾರು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂದರೆ ಐ ಸಜೆಸ್ಟ್ ಪ್ರಿಪೇರ್ ಆಗಿ ಬೇಕಾದರೆ ಟೆಸ್ಟ್ ಸೀರೀಸ್ನ ತೊಗೊಳ್ಳಿ. ಬಿಕಾಸ್ ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ ರಿಲೇಟೆಡ್ KS ಏನೇನಿದೆ ಆ ಪ್ಯಾಟರ್ನಲ್ಲಿ ಡೆವಲಪ್ ಮಾಡಿರುವಂತಹ ಟೆಸ್ಟ್ ಸೀರೀಸ್, ರೈಟ್? ಸೊ ಇದೆಲ್ಲ ಪ್ರಿಪೇರ್ ಆದಮೇಲೆ ಟೆಸ್ಟ್ ಸೀರೀಸ್ನ ತೊಗೊಂಡು ಬೇಕಾದರೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಫೈನಲಿ ಕನ್ಕ್ಲೂಡ್. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಎನಿ ಡೌಟ್ಸ್? ಹಾಂ, ಎಸ್. ಟೈಮಿಂಗ್ ಇವಾಗ ನೀವು ಆಲ್ರೆಡಿ ಇವಾಗ ಕೋರ್ಸ್ ತೊಗೋತಿದ್ದೀರಾ, ಸೊ ಆ ಥರ ಕ್ಲ್ಯಾಶ್ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕೂಡ ಆನ್ಲೈನ್ ಮೋಡ್ನ ನೀವು ಬೇಕಾದರೆ ಪ್ರಿಫರ್ ಮಾಡಿದ್ರೆ ಒಂದನ್ನ ಆಫ್ಲೈನ್ ಏನಿದೆ ಅದನ್ನ ಅಟೆಂಡ್ ಮಾಡಿ, ಇನ್ನೊಂದು ಕೂಡ ಆನ್ಲೈನ್ ಏನಿರುತ್ತೆ ಅದನ್ನು ಆನ್ಲೈನ್ ಬೇಕಾದರೆ ನೋಡಿಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಕನ್ಸಿಡರಿಂಗ್ ಈಗ ಟೈಮ್ ತುಂಬ ಕಡಿಮೆ ಇರೋದ್ರಿಂದ KSಗೆ ಓನ್ಲಿ 3 months, ಹಾರ್ಡ್ಲಿ 3 months ಇದೆ. ಸೊ ಅದಕ್ಕೆ ಬೇಕಾದರೆ KSಗೆ ಸ್ವಲ್ಪ ಫೋಕಸ್ ಮಾಡ್ತೀನಿ. KSದು ಏನು ಕೋರ್ಸಸ್ ಇದೆ ಅದನ್ನು ಲೈವ್ ಕೇಳ್ತೀನಿ ಅಥವಾ UPSCದು ಆನ್ಲೈನ್ ಕೇಳ್ತೀನಿ ಅಂದರೆ ಯು ಕ್ಯಾನ್ ಚೂಸ್. ಎನಿವೇ ವಿಲ್ ಗಿವ್ ಆನ್ಲೈನ್ ಆಕ್ಸೆಸ್. ಓಕೆ ಅಲ್ಲ? ಹ್ಞೂ. ಸೊ ನಿಮ್ಮ ಶೆಡ್ಯೂಲ್, ನಿಮ್ಮದು ಎಸ್ಪೆಷಲಿ ರೇರ್ ಕೇಸ್ ತುಂಬ ಶೆಡ್ಯೂಲ್ ಟೈಟ್ ಇರೋದ್ರಿಂದ ಓಕೆ ಓಕೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಇವಾಗ ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಲೇಬೇಕು ಅಟ್ಲೀಸ್ಟ್. ಅಂದರೆ ಹಾಂ, ಇವಾಗ UPSC ಕೂಡ UPSCದು ಬೇಕಾದ್ರೆ ಒಂದು ಸ್ವಲ್ಪ ಮುಂದೆ ಹಾಕೋತೀನಿ. ಇವಾಗ ಕನ್ಸಿಡರಿಂಗ್ ಈಗ UPSCಗೆ ಇನ್ನೂ ಸ್ವಲ್ಪ ಹಂಗೆ ನೋಡೋದಾದರೆ 8 to 9 months ಟೈಮ್ ಇದೆ. KPSCಗೆ ಇನ್ನೊಂದು 3 months ಅಷ್ಟೇ ಟೈಮ್ ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಿಫರೆನ್ಸ್. ಇಲ್ಲ ನಾನು KPSC ಕೊಡ್ತೀನಿ ಸರ್ ಈ ಸಲ ಇದು ಅಂತಂದರೆ ಇವಾಗ ಸ್ವಲ್ಪ KPSCಗೆ ಪ್ರಿಫರೆನ್ಸ್ ಕೊಟ್ಟು KPSC ಮುಗಿದ ತಕ್ಷಣ UPSCದು ಏನೇನಿದೆ ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಅದನ್ನು ನಾವು ಇಂಡಿವಿಜುವಲಾಗಿ ಮೆಂಟರ್ಶಿಪ್ ಕೊಡೋಣ, ಏನು ತೊಂದರೆ ಇಲ್ಲ. ಓಕೆ ಅಲ್ವಾ? ಬಿಕಾಸ್ ಈ ಪ್ರೋಗ್ರಾಮ್ ಬಂದು ಆಲ್ರೆಡಿ UPSC ಆಗಿದೆ. ಕನ್ಸಿಡರಿಂಗ್ ಈಗ ತುಂಬ ಜನ ಇಲ್ಲಿರೋರು ಆಲ್ರೆಡಿ UPSC ಕೋಚಿಂಗ್ ಮುಗಿಸಿರೋರು. 1 or 2 ಎಕ್ಸೆಪ್ಷನ್ಸ್ ಇದೆ. ಬಿಕಾಸ್ ಇವಾಗ UPSCಗೂ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋರಿಗೆ ಇಂಡಿವಿಜುವಲಿ ಮೆಂಟರ್ಶಿಪ್ ಪ್ರೊವೈಡ್ ಮಾಡೋಣ. ಅಥವಾ ಏನು ಫೋಕಸ್ ಮಾಡಬೇಕಾಗುತ್ತೆ ಮೇಜರಾಗಿ KSಗಾದರೆ UPSC ಇಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ಗೆ ಅನ್ನೋದನ್ನು ಕೂಡ ನಾವು ಮಾತಾಡೋಣ.
ಡಿಸ್ಕಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಬೇರೆ ಏನಾದರೂ ಆನ್ಲೈನ್ ಸ್ಟೂಡೆಂಟ್ಸ್ ಏನಾದರೂ ಡೌಟ್ಸ್ ಇದೆಯಾ? ಸೊ ಮೆಜಾರಿಟಿ ಆಫ್ ದ ಕ್ವಶನ್ಸ್ ನೋಟ್ಸ್ ಅಕಾಡೆಮಿಯಿಂದ ಸಿಗುತ್ತೆ ಸರ್. ಸೊ ಅಕಾಡೆಮಿಯಿಂದ ನಮ್ಮ ಕಡೆಯಿಂದ ನಾವು ರೀಕ್ಯಾಪ್ ಏನು ಕ್ಲಾಸಸ್ ಹೇಳಿದ್ವಿ, ರೀಕ್ಯಾಪಲ್ಲಿ ನಿಮಗೆ ಮ್ಯಾಗ್ಝಿನ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ. 3 ಮ್ಯಾಗ್ಝಿನ್ಸ್, 1 ಮ್ಯಾಗ್ಝಿನ್ ಫಾರ್ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್, 1 ಫಾರ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಆ್ಯಂಡ್ 1 ಫಾರ್ ಸ್ಟೇಟ್ ಎಕನಾಮಿಕ್ ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಈ 3 ಮ್ಯಾಗ್ಝಿನ್ಸ್ನ ನಾವೇ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಹೌ ಮೆನಿ ಅವರ್ಸ್ ಪರ್ ಡೇ? ಯೂಶಲಿ 3 to 4 ಅವರ್ಸ್ ಕ್ಲಾಸಸ್ ಇರುತ್ತೆ. ದೇನ್ KS ಫಾರ್ UPSC ಆಸ್ಪಿರೆಂಟ್ಸ್ ಇದೆ, ಯೂಶಲಿ 3 to 4 ಅವರ್ಸ್ ಕ್ಲಾಸಸ್ ಇರುತ್ತೆ ಪರ್ ಡೇ. ಟೀಚರ್ಸ್ ಯೂಶಲಿ ನಮ್ಮ KPSCಗೆ ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಯಾರು ತಗೋತಿದ್ದಾರೆ ಇವಾಗ ಅವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಜಿಯೋಗ್ರಫಿ ಬಂದು ತರುಣ್ ಸರ್ ಅಂತ ಇದ್ದಾರೆ, ತರುಣ್ ಸರ್ ತಗೋತಿದ್ದಾರೆ. ಕರ್ನಾಟಕ ಹಿಸ್ಟ್ರಿ ಬಂದು ನವೀನ್ ಪಾಟೀಲ್ ಸರ್ ಅಂತ ಹೇಳಿ ಅವ್ರು ತಗೋತಾರೆ. ಓಕೆನಾ? ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಹರೇಂದ್ರ ಗೌಡ ಸರ್. ಎನಿ ಕ್ವಶನ್ಸ್? ಏನಾದರೂ ಡೌಟ್ಸ್ ಇದೆಯಾ? ಕ್ವಶನ್ಸ್ ಎಲ್ಲ ಕ್ಲಿಯರಾ? ವಿಲ್ ಪ್ರೊವೈಡ್ ಮೆಂಟರ್ಶಿಪ್, ವಿಲ್ ಪ್ರೊವೈಡ್ 1-to-1 ಮೆಂಟರ್ಶಿಪ್ ಪ್ರೊವೈಡ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಇದರಲ್ಲಿ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಇದೇನೇನಿದೆ ಅದಕ್ಕೆ ಟೆಸ್ಟ್ಗಳನ್ನೂ ಕೂಡ ಪ್ರೊವೈಡ್ ಮಾಡ್ತೀವಿ. ಆಫ್ಟರ್ ಕಂಪ್ಲೀಟಿಂಗ್ ಈಚ್ ಸಬ್ಜೆಕ್ಟ್ ವಿ ವಿಲ್ ಪ್ರೊವೈಡ್ ಫುಲ್ ಲೆಂತ್ ಟೆಸ್ಟ್ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಓಕೆನಾ? ನೆಕ್ಸ್ಟ್ ಮತ್ತೆ ಏನಾದರೂ? ಸೊ ಆನ್ಲೈನ್ ಸ್ಟೂಡೆಂಟ್ಸಲ್ಲಿ ಒಬ್ಬರು ಡೌಟ್ ಕೇಳಿದ್ದಾರೆ, ಅಂದರೆ ಕನ್ನಡ ಇಂಗ್ಲೀಷ್ ಓನ್ಲಿ ಕ್ವಾಲಿಫೈಯಿಂಗ್ ಅಷ್ಟೇನಾ ಅಂತ ಕೇಳಿದರೆ. ಎಸ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಅಷ್ಟೇ. ಇನ್ನು ಮಿಕ್ಕಿದ ಏನು ಪೇಪರ್ ಇದೆ ಅದು ಮೆರಿಟ್ ಪೇಪರ್ಸ್. ಕನ್ನಡ ಇಂಗ್ಲೀಷ್ ಓನ್ಲಿ ಕ್ವಾಲಿಫೈಯಿಂಗ್ ಪೇಪರ್ಸ್. ಅದು 150 ಮಾರ್ಕ್ಸಿಗಿರುತ್ತೆ, 53 ಮಾರ್ಕ್ಸ್ ಮಿನಿಮಮ್ ಸ್ಕೋರ್ ಮಾಡಬೇಕು. ಓಕೆನಾ? ಕ್ಲಾಸ್ ಟೈಮಿಂಗ್ಸ್ ನಾವು ಮುಂದೆ ಹೋಗ್ತಾ ಅದನ್ನು ಹೇಳ್ತೀವಿ. ಓಕೆನಾ? ಇನ್ನು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡಬೇಕು ಅದನ್ನು. ಸೊ ಪ್ರಾಬಬ್ಲಿ ಸ್ಟೂಡೆಂಟ್ಸ್ ಒಂದು ಸ್ವಲ್ಪ ದೂರದಿಂದ ಬರೋರು ಇದ್ದಾರೆ, ಅವರು ಒಂದು ಸ್ವಲ್ಪ ಮುಂದೆ ಹಾಕಿ ಅಂತ ಕೂಡ ಕೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಕನ್ಸಿಡರ್ ಮಾಡಿ ನಿಮ್ಮ ಗ್ರೂಪಲ್ಲೇ ನಾವು ಅದನ್ನು ಮೆಸೇಜ್ಗಳನ್ನ ಹಾಕ್ತೀವಿ. ಕ್ಲಾಸ್ ಟೈಮಿಂಗ್ಸ್ ಏನಿರುತ್ತೆ ನಿಮಗೆ ಅದೆಲ್ಲ 1 ವೀಕ್ ಮುಂಚೆನೇ ಗೊತ್ತಾಗುತ್ತೆ. ರೈಟ್? ಮತ್ತೆ ಫರ್ದರ್ ಡೌಟ್ಸ್? ಏನಾದರೂ ಡೌಟ್ಸ್ ಇದೆಯಾ? ಅಷ್ಟೇನಾ? ಎಲ್ಲ ಕ್ಲಿಯರಾ? ಎಲ್ಲ KS ಆಫೀಸರ್ಸ್ ಆಗ್ತೀರಾ ಹಾಗಾದ್ರೆ ಈಗ? ಎಸ್, 3 to 4 hours 3 to 4 hours ಕ್ಲಾಸಸ್ ಇರುತ್ತೆ. ಅದನ್ನು ಪ್ರಿಯರಾಗಿ ಇನ್ಫಾರ್ಮ್ ಮಾಡ್ತೀವಿ ನಾವು. ಯೂಶಲಿ ಮಂಡೇ ಟು ಫ್ರೈಡೇ ಅಥವಾ ಮಂಡೇ ಟು ಸ್ಯಾಟರ್ಡೇ ಏನಿರುತ್ತೆ ಅನ್ನೋದನ್ನು ನಾವು UPSC ಶೆಡ್ಯೂಲ್ ಯಾವ ರೀತಿ ಕಳಿಸ್ತೀವಿ, KPSC ಶೆಡ್ಯೂಲ್ ಕೂಡ ಅದೇ ರೀತಿ ಸಂಡೇನೇ ಕಳಿಸ್ತೀವಿ. ಕ್ಲಾಸ್ ಶೆಡ್ಯೂಲ್ ಎಲ್ಲ ಮುಂಚೆನೇ ಇನ್ಫಾರ್ಮ್ ಮಾಡ್ತೀವಿ. ರೈಟ್? ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ KS ಕ್ಲಿಯರ್ ಮಾಡಲಿ ಅಂತ ಆಶಿಸ್ತೀನಿ. ಓಕೆನಾ? ಎಸ್, ಥ್ಯಾಂಕ್ ಯು.